6ನೇ ತರಂಗದಲ್ಲಿ 345ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ವಿಚಾರ ಸಾಗರ 6ನೇ ತರಂಗ 345ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ಅಂದರೆ ಇಲ್ಲಿಯವರೆಗೆ ನೈಯಾಯಿಕರ ಮತವನ್ನ ಹೇಳ್ಕೊಂಡು ಬಂದರು. ಅವರ ಆತ್ಮ ಜಡರೂಪವಾಗಿ ಪ್ರಕಾಶರಹಿತನಾಗಿ ಇದ್ದಾನೆ. ಮೋಕ್ಷ ಕಾಲದಲ್ಲಿ ಈ ರೀತಿ ಜಡ ಕಲ್ಲಿನ ಗತಿ ಆಗಿರ್ತಾನು. ಆದ್ರಿಂದ ದುಃಖದ ಜ್ಞಾನ ಅವನಿಗೆ ಆಗೋದಿಲ್ಲ ಅಂತ ಹಿಂಗೆ ಹೇಳ್ಕೊಂಡು ಬಂದ. ಈ ನ್ಯಾಯಿಕ ಸಿದ್ಧಾಂತ ಇಲ್ಲಿ ತನ ನೈಯಾಯಿಕರ ಸಿದ್ಧಾಂತವನ್ನು ಹೇಳಿದರು. ಈಗ 345ನೇ अंकದಿಂದ न्याय मत में पूर्वोक्त प्रकार से सुख दुख बंध मोक्ष आत्मा को होवे हैं. ನ್ಯಾಯ ಮತದಲ್ಲಿ ಪೂರ್ವೋಕ್ತ ಪ್ರಕಾರ ಅಂದ್ರ ಹಿಂದೆ ಹೇಳಿದ ಪ್ರಕಾರ ಆ ಸುಖ ದುಃಖ ಬಂಧ ಮೋಕ್ಷ ಇವೆಲ್ಲ ಆತ್ಮನಿಗೆ ಆಗುತ್ತವೆ. ಯಾತೆ ಆತ್ಮ ನಾನಾ ಹೈ ಅವ್ರ ಸಂಪೂರ್ಣ ವ್ಯಾಪಕ. ಆದ್ರಿಂದ ಆತ್ಮ ಅವರ ಮತದಲ್ಲಿ ನಾನಾ ಅಂದ್ರ ಅನೇಕ ಆತ್ಮರನ್ನು ಒಪ್ಪಿದ್ದಾರೆ. ಸಂಪೂರ್ಣ ವ್ಯಾಪಕ ಅಂದ್ರ ಅವರೆಲ್ಲರೂ ವ್ಯಾಪಕರಿದ್ದಾರೆ. ಹೀಗೆ ಅದು ನ್ಯಾಯ मतದಲ್ಲಿ सर्व अल्प पदार्थ से जो संयोग सोई न्याय मत में व्यापक का लक्षण है. ವ್ಯಾಪಕ ಅಂತ ಎದಕ್ಕೆ ಅನ್ಬೇಕು ಅಂತ ಕೇಳಿದರೆ ನ್ಯಾಯ ಮತದ ಪ್ರಕಾರ लक्षण ಮಾಡ್ತಾರೆ. सर्व अल्प पदार्थ से जो संयोग सोई न्याय मत में व्यापक का लक्षण है. सर्व अल्प ಪದಾರ್ಥಗಳೊಡನೆ ಸಂಯೋಗವಾದರೆ ಅದಕ್ಕನೆ ವ್ಯಾಪಕ ಅಂತಾರೆ. सजातीय विजातीय स्वगत भेद का अभाव व्यापक का लक्षण नहीं. ಆದರೆ ನಮ್ಮ ವೇದಾಂತದಲ್ಲಿ ಸ್ವಗತ ಸಜಾತಿಯ ವಿಜಾತಿಯ ಭೇದ ರಹಿತವಾಗಿ ಅಂದ್ರೆ ಅದಕ್ಕ ವ್ಯಾಪಕದ ಲಕ್ಷಣ ಅಂತೇಳಿ ನಾವು ಒಪ್ಕೊಂಡಿದ್ದೇವೆ. ಮತ್ತು ದೇಶಕಾಲ ವಸ್ತು ಪರಿಚ್ಛೇದ ರಹಿತಕ್ಕನ ವ್ಯಾಪಕ ಅಂತಾರೆ. ತ್ರಿವಿಧ ಪರಿಚ್ಛೇದ ರಹಿತ. ಆದ್ದರಿಂದ ಆದರೆ ಈ ಸಜಾತಿಯ ವಿಜಾತಿಯ ಸ್ವಗತ ಭೇದದ ಅಭಾವಕ ವ್ಯಾಪಕ ಅಂತೇಳಿ ನ್ಯಾಯ ಮತದಲ್ಲಿ ಈ ಲಕ್ಷಣ ಒಪ್ಪಿಲ್ಲ. ಕಾಯ್ತೆ ನ್ಯಾಯ ಮತ ಮೇ ಯದ್ಯಪಿ ಆತ್ಮ ನಿರವಯವ ಹೈ. ನ್ಯಾಯ ಮತದಲ್ಲಿ ಆತ್ಮನನ್ನು ಅವರು ಕೂಡ ನಿರವಯವ ಅಂತ ಒಪ್ಪಿದ್ದಾರೆ. ಯಾತೆ ಸ್ವಗತ ಭೇದ ಕಾತು ತಾಕೆ ವಿಷಯ ಅಭಾವ ಹೈ ಬಿ. ಆದ್ದರಿಂದ ನಿರವಯವ ಅಂದ್ರೆ ಕೈಯ ಕಾಲ ಕಣ್ಣ ಮೂಗ ಇವೆಲ್ಲ ಇವು ಸ್ವಗತ ಭೇದ. ಒಂದು ಗಿಡದಲ್ಲಿ ಟೊಂಗೆಗಳು ಶಾಖೆಗಳು ಅನೇಕ, ಟೊಂಗೆಗಳು ಎಲೆಗಳು ಹೂವು ಕಾಯಿ ಹಿಂಗೆ ಬೇರೆ 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 ಏನು ಹೇಳಲ್ಪಡ್ತಾವಲ್ಲ ಒಂದರಲ್ಲೇ, ಇದಕ್ಕೆ ಸ್ವಗತ ಭೇದ ಅಂತಾರೆ. ಆದ್ದರಿಂದ ಈ ರೀತಿ ಸ್ವಗತ ಭೇದ ಕಾತು ಅಲ್ಲಿ ಆತ್ಮನನ್ನು ನಿರ್ವಯ ಒಪ್ಪಿದ್ದರಿಂದ ಸ್ವಗತ ಭೇದ ಅಂತೂ ಅವರಲ್ಲಿ ಕೂಡೋದಿಲ್ಲ. ಪರಂತು ಸಜಾತಿಯ ವಿಜಾತಿಯಕ್ಕೆ ಭೇದ ಕಾ ಅಭಾವ ನೈ. ಆದರೆ ನ್ಯಾಯಶಾಸ್ತ್ರದಲ್ಲಿ ಆತ್ಮರನ್ನು ಅನೇಕ ಒಪ್ಪಿದ್ದರಿಂದ ಸಜಾತಿಯ ಭೇದ. ಸಜಾತಿ ಅಂದ್ರೆ ಸಜಾತಿ ಅಂದ್ರ ಏನು? ಸಜಾತಿ ಅಂತ ಎದಕ್ಕೆ ಅನ್ಬೇಕಂದ್ರ ವ್ಯಕ್ತಿ ಭಿನ್ನ ಜಾತಿ ಏಕ ಸಜಾತಿ. ವ್ಯಕ್ತಿಗಳು ಭಿನ್ನ ಭಿನ್ನವಾಗಿರ್ತಾರೆ, ಆದ್ರೆ ಜಾತಿ ಮಾತ್ರ ಒಂದೇ ಇರ್ತಾರೆ. ಇದಕ್ಕೆ ಸಜಾತಿ ಅಂತಾರೆ. ವಿಜಾತಿ ಅಂದ್ರ ವ್ಯಕ್ತಿ ಭಿನ್ನ ಜಾತಿ ಭಿನ್ನ ವಿಜಾತಿ. ಅದು
ಒಂದು ಮರದಂತೆ ಇನ್ನೊಂದು ಮರ ಅದ, ಅದು ಸಜಾತಿಯ. ಆ ಮರದಲ್ಲಿ ಅನೇಕ ಶಾಖೆಗಳು, ಟೊಂಗೆ, ಟಿಸಲು, ಎಲಿ, ಹೂವ, ಕಾಯಿ ತಿಂಗೇಳಿಸ್ಕೊಳ್ಳೋ ಸ್ವಗತ ಭೇದ. ಈ ಮರದಿಂದ ಇನ್ನೊಂದು ಮರ ಅದಲ್ಲ, ಗಿಡ, ಅದು ಸಜಾತಿಯ ಅಂತ ಹೇಳಿಸ್ಕೊಳ್ತೀವಿ. ಇದು ಮಾವಿಂದ ಅದ, ಅದು ಮಾವಿಂದು. ಇದು ಬೇವಿಂದ ಅದ, ಅದು ಬೇವಿಂದ. ಹಿಂಗ ಸಜಾತಿ. ಇನ್ನು ಒಂದು ಬೇವಿನ ಗಿಡ ಅದ, ಮತ್ತೊಂದು ದೊಡ್ಡದೊಂದು ಬಂಡೆ ಗಲ್ಲ ಐತಿ, ಕಲ್ಲ, ಅದು ವಿಜಾತಿ ಆಯ್ತು. ಅದಲ್ಲ ಈ ರೀತಿ ಅವರಲ್ಲಿ ಸ್ವಗತ ಸಜಾತಿಯ ವಿಜಾತಿಯ ಭೇದಗಳಲ್ಲಿ ನಿರವಯವ ಆತ್ಮನನ್ನು ಒಪ್ಪಿದ್ದರಿಂದ ಸ್ವಗತ ಭೇದ ಇಲ್ಲ. ಆದರೆ ಅನೇಕ ಆತ್ಮರನ್ನು ಒಪ್ಪಿದ್ದರಿಂದ ಸಜಾತಿಯ ಭೇದ ಸಂಭವಿಸುತ್ತದೆ. ಮತ್ತು ಆತ್ಮನಿಗಿಂತ ಭಿನ್ನ ಇತರ ಪದಾರ್ಥಗಳನ್ನು ಒಪ್ಪಿದ್ದಾರೆ. ಘಟಪಟಾದಿಗಳು ಕೂಡ ಇವು ಬೇರೆ ಅದಾವಲ್ಲ, ಮತ್ತೆ ಇವು ವಿಜಾತಿ ಆಗ್ತವೆ. ಹೇಗೆ? ಅದಕ್ಕಾಗಿ ಭೇದಕ ಅಭಾವನೆ ಅಂದ್ರೆ ಇವು ಸಜಾತಿಯ ವಿಜಾತಿಯ ಭೇದಗಳು ಮಾತ್ರ ನ್ಯಾಯ ಮತದಲ್ಲಿ ಅದಾವ, ಇರುತ್ತವೆ. किंतु सजातीय जो दूसरा आत्मा ताका भेद आत्मा में है. अंदर सजातीयवाद ಇನ್ನೊಬ್ಬ ಆತ್ಮ ಅದಾನಿಲ್ವ, ನಾವು ವ್ಯಕ್ತಿ ಭಿನ್ನ ತಿಳಿದಿವಲ್ಲ, ಅವ ಒಬ್ಬ ಇವ ಒಬ್ಬ. ಆದ್ದರಿಂದ ಅವನೇ ಬೇರೆ ಇವನೇ ಬೇರೆ, ಹೌದಿಲ್ಲ? ಈ ರೀತಿ ಭೇದ ಆತ್ಮ ಮೇ, ಆ ಆತ್ಮ ಬೇರೆ ಈ ಆತ್ಮ ಬೇರೆ, ಅನೇಕ ಆತ್ಮರನ್ನು ಒಪ್ಪಿದ್ದಾರೆ. ಈ ರೀತಿ ಆತ್ಮರಲ್ಲಿ ಭೇದವಿದೆ. ವಿಜಾತಿಯ ಘಟಾಧಿಕನ್ ಕಾ ಭೇದ ಭಿ ಆತ್ಮ ಮೇ. ಇದು ಆತ್ಮ ಐತಿ, ಅದು ಘಟ ಐತಿ, ಮತ್ತು ವಿಜಾತಿಯ ಭೇದನೂ ಆಯ್ತಲ್ಲ. ಈ ರೀತಿ ಯಾತೆ ಸಜಾತಿಯ ವಿಜಾತಿಯ ಸ್ವಗತ ಭೇದಕ ಅಭಾವ ವ್ಯಾಪಕ ಲಕ್ಷಣನೆ. ಆದ್ದರಿಂದ ವೇದಾಂತದಲ್ಲಿ ಒಪ್ಪಿದಂಥ ಸಜಾತಿಯ ವಿಜಾತಿಯ ಸ್ವಗತ ಭೇದದ ಅಭಾವವು ವ್ಯಾಪಕದ ಲಕ್ಷಣ ಅಲ್ಲ. ಅಲ್ಲಿ 397ನೇ ಟಿಪ್ಪಣಿ ಕೊಟ್ಟಿದ್ದಾರೆ. 396 ಆಗೈತಲ್ಲ, ಆಗೈತಿಲ್ಲ? ಆಗೈತೆ ಹೌದು. ಅಂತೇಳಿ 345ರಿಂದ ಶುರು ಐತಿ. ಈಗ 397 ಟಿಪ್ಪಣಿ. 397ನೇ ಟಿಪ್ಪಣಿಯಲ್ಲಿ ಏನಂದ್ರು, ಸಜಾತಿಯ ವಿಜಾತಿಯ ಸ್ವಗತ ಭೇದದ ಅಭಾವ ವ್ಯಾಪಕದ ಲಕ್ಷಣ ಅಲ್ಲ ಅನ್ನೋದ್ರ ಮೇಲೆ ಕೊಟ್ಟಿದ್ದಾರೆ. सिद्धांत में सजातीय विजातीय स्वगत भेद का अभाव व्यापक का लक्षण माने. ವೇದಾಂತ ಸಿದ್ಧಾಂತದಲ್ಲಿ ಸಜಾತೀಯ ವಿಜಾತೀಯ ಸ್ವಗತ ಭೇದಗಳು ಭೇದಗಳಿಂದ ರಹಿತವಾದ ವ್ಯಾಪಕದ ಲಕ್ಷಣ ಅಂತೇಳಿ ಒಪ್ಪಿದ್ದಾರೆ. सो एकमेव द्वितीय ब्रह्म, ऐसी अद्वितीय ब्रह्म इस छांदोग्य के 6th अध्याय के वचन अनुसार है. अंದ್ರ ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದ 2ನೇ ಖಂಡದ 1ನೇ ಮಂತ್ರದಲ್ಲಿ ಹೇಳಿದೆ. ಏನಂತ? ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಹೇಳಿದ್ರು. ಏಕಮೇವ ದ್ವಿತೀಯಂ ಬ್ರಹ್ಮ ಅಂದ್ರೆ ಮತ್ತೆ ಇಲ್ಲಿ ಸಜಾತಿ ವಿಜಾತಿ ಹೆಂಗ್ ಬಂದು ಇದು ಬೇರೆ ಐತಲ್ಲ ಅಂತಂದ್ರ ಅವಕ್ಕನ ಅರ್ಥ ಐತಿ. ಏಕಂ ಏವ ಅದ್ವಿತೀಯಂ ಅಂತ 3 ಪದಚ್ಛೇದ ಮಾಡಿ ಏಕಮೇವ ದ್ವಿತೀಯಂ. ಏಕಮೇವ ದ್ವಿತೀಯಂ ಐತಲ್ಲ ಪದ. ಏಕಂ ಏವ ಅದ್ವಿತೀಯಂ, ಹೀಗೆ 3 ಪದಚ್ಛೇದ ಮಾಡ್ಬೇಕಾದ್ರೆ ಏಕಂ ಅಂತ ಅಂದಾಗ ಸಜಾತಿಯ ಭೇದವನ್ನು ನಿಷೇಧ ಮಾಡ್ದಂಗೆ ಆಯ್ತು. ಏಕಂ ಅಂದ್ರೆ ಒಂದಾಯ್ತು, ಒಂದಾದ್ಮೇಲೆ ಇನ್ನೊಂದಿಲ್ಲ, ಸಜಾತಿ ಎಲ್ಲಿ ತರ್ತೀವಿ? ಏವ ಅಂದ್ರೆ ಅದು ನಿಶ್ಚಯಾತ್ಮಕ ಸಂಸ್ಕೃತದಲ್ಲಿ. ಏಕಮೇವ, ಒಬ್ಬನೇ. ನೀವೊಬ್ಬನೇ ಬಾ, ಹಿಂಗಂದ್ರ ಹೇಳ್ತೈತಲ್ಲ, ಆ ರೀತಿ ನಿಶ್ಚಯಾತ್ಮಕ.
ಪದಕರಿ ವಿಜಾತೀಯಕ ನಿಷೇಧ. ಏವ ಅಂತೇಳಿ ನಿಷೇಧ ಒಬ್ಬನೇ ಅಂತ ಅಂದಾಗ ವಿಜಾತಿ ಅನ್ನೋದು ಇನ್ನೊಂದು ಇಲ್ಲ ಅಂತಾನೆ ಸಿದ್ಧ ಮಾಡ್ತೈತೆ. ಅದು ವಿಜಾತಿ ಭೇದದ ಅಭಾವ. ಅದ್ವಿತೀಯಂ ಅನ್ನೋ ಪದದಿಂದ ಏಕಂ ಏವ ಅದ್ವಿತೀಯಂ. ಅದ್ವಿತೀಯಂ ಪದದಿಂದ ಸ್ವಗತ ಭೇದಕ ನಿಷೇಧ. ಅದ್ವಿತೀಯ ಪದದಿಂದ ಸ್ವಗತ ಭೇದದ ಅಭಾವ. ಸ್ವಗತ ಭೇದ ಅಂದ್ರೇನ್? ಸ್ವಗತ ಭೇದ ಅಂದ್ರ ಸ್ವಗತ ಭೇದ. ಸ್ವ ಅಂದ್ರ ತನ್ನಲ್ಲಿ, ಸ್ವಗತ ಅಂದ್ರ ಇರುವ. ಭೇದ ಏನು? ಈಗ ನಮ್ಮಲ್ಲಿ ಕೈ, ಕಾಲು, ಕಣ್ಣು, ಕಿವಿ, ಮೂಗು, ಬಾಯಿ, ತಲೆ, ಹಿಂಗೆಲ್ಲ ಬೇರೆ ಬೇರೆ ಅದಾವಿಲ್ಲೋ. ಈಗ ಒಬ್ಬಗ ನೀಗ ಅವಾಗ ಹಿಂಗೆ ಕೈ ಹಚ್ಚದೆ ಅಂದ್ರೆ ಅವನು ಸಂತೋಷ ಪಡ್ತಾನೆ. ಯಾಕಪ್ಪ ಅಂತೇಳಿ. ಮತ್ತು ನೀ ಕಾಲು ಹಚ್ಚಿದೆ ಅಂದ್ರೆ ಹೌದಿಲ್ಲ? ಯಾಕಂದ್ರೆ ಭೇದ ಐತಿ. ಹಿಂಗ ಅದಕ್ಕಾಗಿ ಇಲ್ಲಿ ಇವು ದೇಹದಲ್ಲಿ ಸ್ವಗತ ಭೇದ ಇವು. ಹಾಗೆ ಒಂದು ಗಿಡದಲ್ಲಿ, ಮರದಲ್ಲಿ ಅನೇಕ ಶಾಖೆಗಳಿರ್ತಾವಲ್ಲ, ಟೊಂಗೆಗಳು, ಎಲೆಗಳು, ಹೂವು, ಕಾಯಿ, ಹಿಂಗೆ ಬೇರೆ 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 ಹೇಳಲ್ಪಡ್ತಾವ. ಅದು ಸ್ವಗತ ಭೇದ. ಆದ್ದರಿಂದ ಅದ್ವಿತೀಯ ಪದದಿಂದ ಸ್ವಗತ ಭೇದವನ್ನು ನಿಷೇಧಿಸಲ್ಪಟ್ಟಿತು. इसी लक्षण के अनुसार ಇದರ ಲಕ್ಷಣ ಅನುಸಾರವೇ ದೇಶ ಕಾಲ ಕೃತ ಅಂತತೆ ರಹಿತ ಬಿ ವ್ಯಾಪಕ ಲಕ್ಷಣ. ಇನ್ನೊಂದು ವ್ಯಾಪಕ ಅಂತ ನಾವು ಎದಕ್ಕಂತೀವಿ ಅಂತಂದ್ರೆ ಮುಖ್ಯ ಪ್ರಧಾನವಾಗಿ ದೇಶ ಕಾಲ ವಸ್ತುಗಳ ಅಂತ ರಹಿತವಾದದ್ದಕ್ಕನ ವ್ಯಾಪಕ ಅಂತೀವಿ. ಅದಕ್ಕೆ ತ್ರಿವಿಧ ಪರಿಚ್ಛೇದ ರಹಿತ ಅಂತನೂ ಅಂತಾರೆ. ತ್ರಿವಿಧ ಪರಿಚ್ಛೇದ ಅಂದ್ರೆ ದೇಶಕೃತ ಅಂತಿಲ್ಲ, ಕಾಲಕೃತ ಅಂತಿಲ್ಲ, ವಸ್ತುಕೃತ ಅಂತ ಇಲ್ಲ. ಅದಕ್ಕೆ ವ್ಯಾಪಕ. यहाँ ಏಕಂ ಪದಕರಿ ದೇಶಕೃತ ಅಂತ ಕಾ ನಿಷೇಧ. ಅಲ್ಲಿ ಏಕಂ ಏವ ಅದ್ವಿತೀಯಂ ಅಂತ 3 ಪದಚ್ಛೇದ ಮಾಡೈತಿಲ್ಲ. ಏಕಂ ಅಂದ್ರೆ ಏನು? ಏಕಂ ಅಂದ ಪದದಿಂದ ದೇಶಕೃತ ಅಂತಕ ನಿಷೇಧ. ದೇಶಕೃತ ಅಂತ ಇಲ್ಲದ್ದು ಅಂದ್ರ ಈ ದೇಹ ಇಲ್ಲೇ ಐತಿ, ಈ ದೇಶದಲ್ಲಿ ಐತಿ, ಆ ದೇಶದಲ್ಲಿ ಆ ಕಡೆ ಮುಂದೈತೇನೋ ಇಲ್ಲ. ಹೌದಿಲ್ಲ? ಅಂತ ಐತಿ. ಇದಕ್ಕೆ ದೇಶದಿಂದ ಅಂತ ಐತೆ. ಈಗ ಇದು ಎಷ್ಟೇ ದೇಶದಲ್ಲಿ ಐತೆ, ಅಲ್ಲಿಲ್ಲ. ಹೌದಿಲ್ಲ? ಆದ್ರಿಂದ ದೇಶಕೃತ ಅಂತ ಈ ದೇಹಕ್ಕೈತೆ. ಆದ್ರೆ ಆತ್ಮ ಎಲ್ಲ ಕಡೆಗೂ ತುಂಬಿಕೊಂಡಿರುವುದರಿಂದ ದೇಶದಿಂದ ಅಂತಿಲ್ಲ ಅಂತ ಹೇಳಿದ್ರು. ನಿಷೇಧ ಕಾಯತೆ ಜೋ ವಸ್ತು ಪರಿಚ್ಛಿನ್ನ ಸೋ ನಾನಾ ಹೋವೆ. ಯಾವುದು ಪರಿಚ್ಛಿನ್ನ ಇರ್ತೈತಿ ಅದು ನಾನಾ ಅಂದ್ರೆ ಅನೇಕ ಇರ್ತದ. ಸೋ ನಾನಾ ಹೋವೆ. और जो व्यापक है सो नाना नहीं. ವ್ಯಾಪಕ ವಸ್ತು ಯಾವ್ದಿರ್ತದ ಅದು ಅನೇಕ ಇರಂಗಿಲ್ಲ. किंतु आकाश की न्याय एक है. ಈಗ ಆಕಾಶ ಅದ, ಆಕಾಶ ಎಸದಾವ ಒಂದ. ಯಾಕಂದ್ರ ಈಗ ಈ ಜಮಖಂಡಿಯಲ್ಲಿದ್ದ ಆಕಾಶ ಅದು ಒಂದ. ಅದ ಆಕಾಶ ಬಾಗಲಕೋಟೆಯಲ್ಲಿನೂ ಐತಿ, ಅಮೇರಿಕಾದಲ್ಲಿ ಐತಿ, ಎಲ್ಲ ಜಗತ್ತಿನ ತುಂಬ ಇರ್ತೈತಿ. ಆದ್ದರಿಂದ ಇದು ವ್ಯಾಪಕ ಐತೆ ಅಂತೇಳಿ ಅದು ಏಕಂದ್ರೆ ಒಂದೇ ಇರ್ತೈತಿ. ಆತ್ಮ ಜಾತಿ ಏಕೈ. ಆಕಾಶದಂತೆ ಆತ್ಮ ಒಬ್ಬನಿದ್ದಾನೆ. ಯಾತೆ ಪರಿಚ್ಛಿನ್ನ ನೈ. ಅವ ಪರಿಚ್ಛಿನ್ನ ಇಲ್ಲ ಆತ್ಮ, ಕಿಂತು ವ್ಯಾಪಕ. ಆದ್ದರಿಂದ ನಮ್ಮಲ್ಲಿ ಆತ್ಮ ವ್ಯಾಪಕ ಇದ್ದಾನೆ.
ಯಾಹೀತೆ ಆತ್ಮ ದೇಶಕೃತ ಅಂತತೆ ರೈತೆ. ಇದೇ ಕಾರಣದಿಂದಲೇ, ಅಂದ್ರ ಯಾವ ಕಾರಣ? ಆತ್ಮ ಪರಿಚ್ಛಿನ್ನಿಲ್ಲ, ವ್ಯಾಪಕ ಇದ್ದಾನೆ. ಆ ಕಾರಣದಿಂದ ಆತ್ಮ ದೇಶಕೃತ ಅಂತ ರಹಿತ. ಅಂದ್ರ ದೇಶದಿಂದ ಅಂತಿಲ್ಲ, ಎಲ್ಲ ದೇಶದಲ್ಲಿ ಎಲ್ಲ ಕಡೆಗೂ ಹೋದಾನ ಸಂಪೂರ್ಣ ಅಂತತೆ ರೈತೆ. और न्याय मत में नाना व्यापक कहे. ಇನ್ನು ಆತ್ಮರನ್ನ ಅನೇಕ ಒಪ್ಪಿ ಅವ್ರು ಎಲ್ಲರೂ ವ್ಯಾಪಕ ಅಂತ ಒಪ್ಪ್ಯಾರ. ಸೊ ಅದ್ವೈತ ಶ್ರುತಿ ಉಕ್ತ श्रुतिगत एक पद करी आत्मा विषय देशकृत अंत का निषेध किया. ಅಂದರೆ ಅಂದ್ರ ಅದ್ವೈತ ಶ್ರುತಿ ಏನೈತಿಲ್ಲ, ಏಕಮೇವ ದ್ವಿತೀಯ ಬ್ರಹ್ಮ ಅಂತೇಳಿ ಅದ್ವೈತ ಶ್ರುತಿ. ಅವ್ರ ವಕ್ಷಮಾಣ ಯುಕ್ತಿ. ವಕ್ಷಮಾಣ ಯುಕ್ತಿ ಅಂದ್ರೇನು? ಅದ್ವೈತ ಶ್ರುತಿ ಅಂದ್ರ ಏಕಮೇವ ದ್ವಿತೀಯ ಬ್ರಹ್ಮ ಅಂತೇಳಿ ಹೇಳಿದ್ದು. ಇನ್ನು ವಕ್ಷಮಾಣ ಯುಕ್ತಿ ಅಂದ್ರ ಈಗ ಅಂಕದಲ್ಲಿ ಈಗ ಸದ್ಯ ಮುಂದೆ ಹೇಳ್ತಾರೆ, ಇಲ್ಲಿ ಈಗ ಟಿಪ್ಪಣಿ ನಡೆದ್ರು ಅಂಕದಾಗ ಹೇಳ್ತಾ ಇರೋದು ವಕ್ಷಮಾಣ ರೀತಿ ಅಂದ್ರೆ. ಸೊ ಲೋಕಾನುಭವಸಿ ವಿರುದ್ಧ ಅಂದ್ರ ಆ ಶ್ರುತಿಗೂ ವಿರೋಧ ಆಕೈತಿ, ಈ ಲೋಕಾನುಭವ ಯುಕ್ತಿಗೂ ವಿರೋಧ ಆಕೈತಿ. ಯುಕ್ತಿಗೆ, ಶ್ರುತಿಗೆ, ಯುಕ್ತಿಗೆ ಮತ್ತು ಲೋಕ ಅನುಭವಕ್ಕೆ ವಿರೋಧ ಆಕತಿ, ವಿರುದ್ಧ. ಉಕ್ತ ಶ್ರುತಿಗತ ಏಕಪದ ಕರಿ ಏಕಮೇವ ದ್ವಿತೀಯಂ ಅಂತೇಳಿ ಇದ್ದ ಶ್ರುತಿಯಲ್ಲಿ ಏಕ ಏಕಂ ಏವ ಅದ್ವಿತೀಯಂ ಹಿಂಗೈತಿ. ಏಕಪದದಿಂದ ಆತ್ಮ ವಿಷಯ ದೇಶಕೃತ ಅಂತಕ ನಿಷೇಧಕ್ಕೆ, ಆತ್ಮನಲ್ಲಿ ದೇಶದಿಂದ ಅಂತಿಲ್ಲ. ಇನ್ನು ಜೋ ನಿಶ್ಚಯಕ್ಕೆ ವಾಚಕ್ ಏವ, ಅಲ್ಲಿ ಏವ ಅನ್ನೋದೈತಿ. ತ್ವಮೇವ, ತ್ವಮೇವ ಅಂದ್ರ ನೀನು ಒಬ್ಬನೇ. ತ್ವಮೇವ ಆಗಚ್ಚ, ನೀನು ಒಬ್ಬನೇ ಬಾ. ಆದ್ದರಿಂದ ನೀನು ಏವನು ಪದ ಏನೈತಿ ಒತ್ತಿ ಹೇಳ್ತೈತಿ, ಒಬ್ಬನೇ ಅಂತ. ಆದ್ದರಿಂದ ಅಲ್ಲಿ ನಿಶ್ಚಯಾತ್ಮಕ ಪದ ಆತಾರೆ ಏವ್. निश्चय के वाचक ये पद करी आत्मा की निरपेक्ष व्यापकता के कथन से. अंदर ಆತ್ಮನ ನಿರಪೇಕ್ಷ ವ್ಯಾಪಕತ ಅಂತಂದ್ರೆ ಗೊತ್ತಾಯ್ತ. ಅಂದರೆ ಕಾಲಿಲ್ಲ, ಬರೀ ಯಾವುದೇ ರೀತಿ ಅದನ್ನ ಮೊದಲು ತಗೊಂಡು ಉಂಡ ಮೇಲೆ ಹಿಂದಿಗಡೆ ಮುಂದೆ ಹೋಗತ್ತೆ ಮತ್ತೊಂದು. ಪದಕರಿ निरपेक्ष व्यापकता कथनते आत्मा विषय काल का अंत निषेध किया. ಅಂದರೆ ನಿರಪೇಕ್ಷ ವ್ಯಾಪಕತಾ ಹೇಳಿದ್ದರಿಂದ, ನಿರಪೇಕ್ಷ ವ್ಯಾಪಕತಾ ಅಂದ್ರೆ ಏನು? ಎಲ್ಲಕ್ಕೂ ದೊಡ್ಡದದು. ಎಲ್ಲಕ್ಕೂ ದೊಡ್ಡದು ಅಂದ್ರೆ ಏನು? ಅರ್ಥ ಈಗ ಈ ನಮ್ಮ ಮಠ ಹೌದಾ, ಈಗ ಜಮಖಂಡಿಯಲ್ಲಿ ನಮ್ಮ ಮಠ ಐತಿ. ಜಮಖಂಡಿ ಊರು ವ್ಯಾಪಕ ಐತಿ, ಮಠ ನಮ್ದು ಪರಿಚಯ ಆಯ್ತಲ್ಲ, ಹೌದಿಲ್ಲ? ಆದರೆ ಕರ್ನಾಟಕದಲ್ಲಿ ಜಮಖಂಡಿ ಅಂದ್ರೆ ಏನಾಯ್ತು ಇಲ್ಲಿ? ಈ ಮಠದ ಅಪೇಕ್ಷೆಯಿಂದ ಅದು ಜಮಖಂಡಿ ವ್ಯಾಪಕ ಆಯ್ತು. ಮಠದ ದೃಷ್ಟಿಯಿಂದ ಜಮಖಂಡಿ ವ್ಯಾಪಕ ಐತಿ. ಮತ್ತು ಈ ಭಾರತ ದೇಶ
ಅಥವಾ ಕರ್ನಾಟಕದ ದೃಷ್ಟಿಯಿಂದ ಪರಿಚಿನ್ನ ಐತಿ, ಹೌದಲ್ಲ? ಆದ್ದರಿಂದ ಜಮಖಂಡಿಗೆ ಆಪೇಕ್ಷಿಕ ವ್ಯಾಪಕತ ಅಂತಾರೆ. ಅದಕ್ಕೆ ಗೊತ್ತಾಯ್ತಿಲ್ಲ? ಲಿಮಿಟೆಡ್. ಹಾ ಅಂದ್ರೆ ಒಂದರಿಂದ ದೊಡ್ಡದಾಗಿ ಇನ್ನೊಂದರಿಂದ ಸಣ್ಣದಿದ್ದಾಗುತ್ತಿದ್ದರೆ ಅದಕ್ಕೆ ಆಪೇಕ್ಷಿಕ ವ್ಯಾಪಕತ ಆತಾರೆ. ಹೇಗೆ ತಿಳಿತಾ ಇಲ್ಲ? ಆದ್ದರಿಂದ ಇಲ್ಲಿ ಏಕಪದಕರಿ ಆತ್ಮ की निरपेक्ष व्यापकता ಕಥಂತೆ. ಸಾಪೇಕ್ಷಿಕ ವ್ಯಾಪಕತ ಅಂದ್ರ ಅದು ಜಮಖಂಡಿಯಲ್ಲಿ ಕೂಡ್ತೈತಿ, ತಿಳಿತಾ? ಇನ್ನೇನು ಮತ್ತೀಗ ಆಕಾಶ ಅಂತಂದ್ರೆ ಅದು ನಿರಪೇಕ್ಷ ವ್ಯಾಪಕತ. ಹೆಂಗ? ಅದರಂತೆ ಆತ್ಮ ನಿರಪೇಕ್ಷ ವ್ಯಾಪಕದ. ನಾವು ಯಾವುದರ ಅಪೇಕ್ಷೆಯಿಂದಲೂ ಅವನು ಸಣ್ಣವಲ್ಲ. ಹಿಂಗೆ ನಿರಪೇಕ್ಷ, ಅದಕ್ಕಿಂತ ದೊಡ್ಡದು ಯಾವುದೋ ಇಲ್ಲ, ಅದಕ್ಕೆ ನಿರಪೇಕ್ಷ. ಇದು ಸಾಪೇಕ್ಷಿಕ ವ್ಯಾಪಕ. ಇಲ್ಲಿ ಶಬ್ದ ನಿರಪೇಕ್ಷ ವ್ಯಾಪಕ ಐತಿಲ್ಲೋ? ನಿರಪೇಕ್ಷ ವ್ಯಾಪಕ ಅಂದ್ರೆ ಅದಕ್ಕೆ ದೊಡ್ಡದು ಯಾವುದು ಇಲ್ಲದಕ್ಕೆ ನಿರಪೇಕ್ಷ, ಅದಕ್ಕಿಂತ ದೊಡ್ಡದಿದ್ದರೆ ಅದಕ್ಕೆ ಸಾಪೇಕ್ಷಿಕ. ಹಿಂಗ ಕಥನತೆ ಆತ್ಮ ವಿಷಯ ಕಾಲಕೃತ ಅಂತಕ ನಿಷೇಧಕ್ಕಿಯ. ಈ ರೀತಿ ಏವ ಪದದಿಂದ ಆತ್ಮನಲ್ಲಿ ನಿರಪೇಕ್ಷ ವ್ಯಾಪಕತ ಅಂತ ಹೇಳೋದ್ರಿಂದ ಆತ್ಮನಲ್ಲಿ ಕಾಲಕೃತ ಅಂತ ನಿಷೇಧ ಮಾಡ್ದಂಗ ಆಯ್ತು. ಇನ್ನು 3ನೇ ನಂಬರ್ ಅದ್ವಿತೀಯ. ಏಕಂ ಏವ ಅದ್ವಿತೀಯ. अद्वितीय पद करी भेद के प्रतियोगी की निरूपक अन्य वस्तु के निषेधते. आत्मा विषय वस्तुकृत अंत का निषेध किया. ಏನಂದ್ರು? 3ನೇ ನಂಬರ್ ಅದ್ವಿತೀಯ ಅನ್ನೋ ಪದದಿಂದ ಏನು ಹೇಳಿದ್ರು? ಭೇದಕ್ಕೆ ಪ್ರತಿಯೋಗಿ, ಭೇದಕ್ಕೆ ಪ್ರತಿಯೋಗಿ ಅಂದರೆ ಸಂಬಂಧ, ಸಾದೃಶ್ಯ, ಭೇದ, ಅಭಾವ. ಈ 4 ಸಂಬಂಧ, ಸಾದೃಶ್ಯ, ಭೇದ, ಅಭಾವ. ಈ 4ಕ್ಕೂ ಅನುಯೋಗಿ ಪ್ರತಿಯೋಗಿ ಅಂತ ಹೇಳಲ್ಪಡ್ತಾವ. ತಿಳಿತಾ? ಅದಕ್ಕಾಗಿ ಇಲ್ಲಿ ಆ ಶಬ್ದವನ್ನು ಏನತ್ತ? ಪ್ರತಿಯೋಗಿ ಭೇದಕ್ಕೆ ಪ್ರತಿಯೋಗಿ ಅಂದ್ರ ಭೇದಕ್ಕೆ ಪ್ರತಿಯೋಗಿ ಅಂತ. ಪ್ರತಿಯೋಗಿ ಅಂತಂದ್ರೆ ಅದು ನಿರೂಪಕ ಅಂತ ಹೇಳ್ತಾರೆ, ಅಂದ್ರೆ ತೋರಿಸು ಕೊಡೋದು. ಅದು ಅನ್ಯ ವಸ್ತುಕ್ಕೆ ನಿಷೇಧತೆ ಅಂದ್ರ ಇದಕ್ಕಿಂತ ಭಿನ್ನವಾಗಿ ಇನ್ನೊಂದು ಇಲ್ಲ. ಹಿಂಗ ಪ್ರತಿಯೋಗಿ ನಿಷೇಧತೆ. ಆತ್ಮ ವಿಷಯ ವಸ್ತುಕೃತ ಅಂತಕ ನಿಷೇಧ. ಆ ಆತ್ಮನನ್ನ ಬಿಟ್ಟು ಇನ್ನೊಂದು ವಸ್ತುನೇ ಇಲ್ಲಲ್ಲ. ಇನ್ನೊಂದು ಇದ್ರೆ ಭೇದ ಹೇಳಕ್ ಬರ್ತೈತಿ. ಇದು ಆತ್ಮನಿಗೂ ಅದಕ್ಕೆ ಘಟ ಐತಿ, ಅದಕ್ಕೆ ಹಿಂಗೆಲ್ಲ ಹೇಳ್ಬೋದು. ಅಲ್ಲಿ ಭೇದಕ್ಕೆ ಪ್ರತಿಯೋಗಿನೇ ಇಲ್ಲ ಅಂದಾಗ ಅಲ್ಲಿ ಅದು ಏನಾಯ್ತು ಅಂತಂದ್ರ ವಸ್ತುಕೃತ ಅಂತತೆ ರಹಿತ. ಆತ್ಮ ವಿಷಯ ವಸ್ತುಕೃತ ಅಂತಕ ನಿಷೇಧಕ್ಕಿಯ. ಆತ್ಮನಲ್ಲಿ ವಸ್ತುಕೃತ ಅಂತ ಇಲ್ಲ ಅಂತೇಳಿ ನಿಷೇಧ ಮಾಡಿತು. इस रीति से सिद्धांतोक्त ಈ ರೀತಿಯಾಗಿ ಸಿದ್ಧಾಂತ ಉಕ್ತ ಈ ರೀತಿಯಿಂದ ಸಿದ್ಧಾಂತೋಕ್ತ ಉಭಯ ವಿಧ ವ್ಯಾಪಕ ಲಕ್ಷಣ ಅನುಸಾರ ಶ್ರುತಿ ಅನುಸಾರ
ಅಂದ್ರೆ ಏನು ಗೊತ್ತಾತ? ಈ ರೀತಿಯಿಂದ ಸಿದ್ಧಾಂತ ಉಕ್ತ ಅಂದ್ರೆ ಸಿದ್ಧಾಂತದಲ್ಲಿ ಹೇಳಲ್ಪಟ್ಟಂತ ಉಭಯ ವಿಧ ವ್ಯಾಪಕದ ಲಕ್ಷಣ ಶ್ರುತಿ ಅನುಸಾರ ಅನ್ನೋದು ಏನಾಯ್ತು ಗೊತ್ತಾಯ್ತಾನೆ? ಆ? ಯಾವ್ದು ಟಿಪ್ಪಣಿ? ಅಲ್ಲೇ ಅದು ಮುಂದೈತೆ. ಇದ ಟೀ ಮುಗ್ದಿಲ್ಲ ಇನ್ನ. ಇದ ಅಂದ್ರ ಈ 397ನೇ ಟಿಪ್ಪಣಿನ ಮುಗ್ದಿಲ್ಲ ಇನ್ನ. ಅದನ್ನ ಬಿಟ್ಟು ಮುಂದೆ ಹೋಗೋಣ ಅಂತೇನ? ಆ ಉಭಯ ಪ್ರಕಾರ ಅಂದ್ರೆ ಏನ್ ತಿಳ್ಕೊಳವ? ಹೌದು ಗೊಬ್ಬರು ಉಭಯ ವಿಧ ಅನ್ನೋದನ ಅಲ್ಲ ನೀನು ಅಂದ್ರ ಉಭಯ ಅಂದ್ರೆ ಎರಡು ಅಂತೇಳಿ ಬರ್ತೈತಿ. ಉಭಯ ಅಂದ್ರೆ ಏನು? ಎರಡು. ಅಂದ್ರ ಅವ್ರ ನ್ಯಾಯ ತಗೊಳಕ್ಕೆ ನ್ಯಾಯ ಎರಡು ಒಪ್ಪ್ಯಾರನ? ಇಲ್ಲ. ಹಾ, ಅದಕ್ಕಾಗಿ ಇಲ್ಲಿ ಹಂಗಾರೆ ಎರಡು ಯಾವುವು ಅಂದರೆ ದೇಶ ಕಾಲ ವಸ್ತುಕೃತ ಅಂತತೆ ರಹಿತ ವ್ಯಾಪಕ ಲಕ್ಷಣ ಅಂತೇಳಿ ಇದ ಟಿಪ್ಪಣಿ ಮ್ಯಾಲೆ ಐತಿ ನೋಡಲ್ಲಿ, 1 ನಂಬರ್ಗಿಂತ ಮ್ಯಾಲೆ. ಹೌದಿಲ್ಲ? ಆ इसी लक्षण के अनुसार देश काल वस्तुकृत ಅಂತತೆ ರಹಿತ ವ್ಯಾಪಕ ಲಕ್ಷಣ ಅನ್ನೋದು ಇದು. ಹಾ, ಹೆಂಗ ಅದಕ್ಕಾಗಿ ಅಂದ್ರೆ ಅಲ್ಲಿ ಸ್ವಗತ ಸಜಾತಿ ವಿಜಾತಿ ಭೇದ ಅಂತೇಳಿ ಅವ್ರನ್ನ ತಗೋಬೇಕಲ್ಲಿ ಹಿಂಗೆ. ಅಂದ್ರೆ ಇಲ್ಲಿ ದೇಶ ಕಾಲ ವಸ್ತುಕೃತ ಅಂತತೆ ರಹಿತ ಅಂದ್ರೆ ಅದಕ್ಕ ದೇಶದಿಂದ ಅಂತಿಲ್ಲದ್ದು ಅಂತ ಅಂದ್ರ ಅತ್ಯಂತಾಭಾವ ಪ್ರತಿಯೋಗಿತ್ವ ದೇಶ ಪರಿಚ್ಛೇದ ರಹಿತ. ದೇಶದಿಂದ ಪರಿಚ್ಛೇದ ಇಲ್ಲದ್ದು ಅಂತ ಅನ್ಬೇಕಾದ್ರೆ ಅತ್ಯಂತಾಭಾವ ಪ್ರತಿಯೋಗಿತ್ವ. ಅತ್ಯಂತಾಭಾವ ಅಂತ ಅದು ಇಲ್ಲ ಅಂತ ಎಲ್ಲಿಯೂ ಇಲ್ಲ ಅಂತ ಹೇಳಿಸ್ಕೊಳ್ಳೋದಿಲ್ಲ. ಆದ್ರಿಂದ ಹಂಗಿದ್ರೆ ಅದಕ್ಕ ದೇಶದಿಂದ ಪರಿಚ್ಛೇದ ರಹಿತ ಅಂತಾರೆ. ಹಾ, ಅತ್ಯಂತಾಭಾವ ಪ್ರತಿಯೋಗಿತ್ವ ದೇಶ ಪರಿಚ್ಛೇದ ರಹಿತ. ಇನ್ನ ಕಾಲದಿಂದ ಪರಿಚ್ಛೇದ ರಹಿತವಾದದ್ದು ಅಂದ್ರ ಪ್ರಾಕ್ ಪ್ರಧ್ವಂಸಾಭಾವ ಪ್ರತಿಯೋಗಿತ್ವ ಕಾಲ ಪರಿಚ್ಛೇದ ರಹಿತ ಅಂತ ಹೇಳಿರ್ತಾರೆ. ಹಂಗೆ ಸಂಸ್ಕೃತದಲ್ಲಿ ಲಕ್ಷಣ ಮಾಡ್ಯಾರ. ಆಮೇಲೆ ವಸ್ತುಕೃತ ಪರಿಚ್ಛೇದ ರಹಿತಕ್ಕೆ ಏನಂತಾರಂದ್ರ ಹೇಳ್ತಾರ ಇಲ್ಲ, ಅನ್ಯೋನ್ಯಾಭಾವ ಪ್ರತಿಯೋಗಿತ್ವ ವಸ್ತುಕೃತ ಪರಿಚ್ಛೇದ ರಹಿತ. ಅಂದ್ರ ಇದನ್ನೇ ಶಾರ್ಟ್ಕಟ್ ನಲ್ಲಿ ತಿಳ್ಕೊಬೇಕಂದ್ರೆ ವ್ಯಾಪಕನಾದ್ದರಿಂದ ದೇಶದಿಂದ ಅಂತಿಲ್ಲ, ನಿತ್ಯನಾದ್ದರಿಂದ ಕಾಲದಿಂದ ಅಂತವಿಲ್ಲ, ಎಲ್ಲಕ್ಕೂ ಅಧಿಷ್ಠಾನನಾಗಿರುವುದರಿಂದ ವಸ್ತುವಿನಿಂದ ಅಂತವಿಲ್ಲ. ಹೀಗೆ ಶಾರ್ಟ್ಕಟ್. ಅಂದ್ರ ವ್ಯಾಪಕನಾದ್ದರಿಂದ ದೇಶದಿಂದ ಅಂತಿಲ್ಲ, ವ್ಯಾಪಕನಾದ್ದರಿಂದ ದೇಶದಿಂದ ಅಂತಿಲ್ಲ. ದೇಶ ಪರಿಚ್ಛೇದ ರಹಿತ ಅಂತ ಹೇಳಿದ್ವಿ. ಯಾಕಪ್ಪ ದೇಶ ಪರಿಚ್ಛೇದ ರಹಿತ ಹೆಂಗ ಅಂದ್ರ ವ್ಯಾಪಕನಾದ್ದರಿಂದ ದೇಶ ಪರಿಚ್ಛೇದ ರಹಿತ ಅಂತೇಳ, ದೇಶದಿಂದ ಅಂತಿಲ್ಲ. ಮತ್ತಿನ್ ಕಾಲದಿಂದ ಅಂತಿಲ್ಲ ಅನ್ಬೇಕಾದ್ರೆ ನಿತ್ಯನಾದ್ದರಿಂದ. ಕಾಲದಿಂದ ಅಂತಿಲ್ಲ ಅವನು.
ಮತ್ತು ವಸ್ತುವಿನಿಂದ ಅಂತಿಲ್ಲ ಅಂತ ಯಾಕರ್ಬೇಕು ಅಂತಂದ್ರೆ ಎಲ್ಲ ವಸ್ತುಗಳಿಗೆ ಅಧಿಷ್ಠಾನನಾಗಿರುವುದರಿಂದ ವಸ್ತುಕೃತ ಪರಿಚ್ಛೇದ ರಹಿತವ. ಈ ರೀತಿ ಇಲ್ಲಿ ಏನು ಹೇಳ್ಕೊಂಡು ಬಂದ್ವಿ, ಇದು ಒಂದು ವಿಧ ವ್ಯಾಪಕದ ಲಕ್ಷಣ, ಇದು ಒಂದು ವಿಧ. ಇನ್ನ ಎರಡನೇದೇನು ಹೇಳೈತಲ್ಲ ಅಂದ್ರೆ ಈ 197ನೇ ಟಿಪ್ಪಣಿಯಲ್ಲಿ ಬಂದಿದೆ. ಅದು सिद्धांत में सजातीय विजातीय स्वगत भेद का अभाव व्यापक का लक्षण माने है. ಇದು ನೀವು ಅದನ್ನು ಹಿಡಿಬೇಕಾದ್ರೆ 397ನೇ ಟಿಪ್ಪಣಿಯಲ್ಲಿ ಅಲ್ಲಿ 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 ಹೋಗ್ಬೇಕಾಗುತ್ತೆ. ಆಗ ಅಲ್ಲಿ ಪ್ರಾರಂಭದಲ್ಲೇ ಸಿದ್ಧಾಂತಮೇ ಆದ್ಮೇಲೆ ಏನೈತೆ, सजातीय विजातीय स्वगत भेद का अभाव व्यापक का लक्षण है. ಇಲ್ಲಿ ವ್ಯಾಪಕದ ಲಕ್ಷಣಾದಿ ಮ್ಯಾಲಿ ಮಾಡೇವೆ, ಇಲ್ಲಿ ಟಿಪ್ಪಣಿಯ ಆರಂಭದಲ್ಲಿನೂ ಮಾಡೇವೆ. ಈ ದ್ವಿವಿಧ ಅಂದ್ರ 3ನೇ ನಂಬರ್ಗೆ ಏನೈತಿ, ದ್ವಿವಿಧ ಅಂದ್ರೆ 2 ಪ್ರಕಾರದ ಈ ಪದಗಳಿಂದ ಭೇದಕ್ಕೆ ಪ್ರತಿಯೋಗಿಕ ನಿರೂಪಕ ಅನ್ಯ ವಸ್ತುಕ್ಕೆ ನಿಷೇಧತೆ ಆತ್ಮ ವಿಷಯ ವಸ್ತುಕೃತ ಅಂತ ನಿಷೇಧಕ್ಕಿಯ ಅಂದ್ರ ಇನ್ನೊಂದು ವಸ್ತು ಅನ್ನೋದು ಇಲ್ಲ, ಅನ್ಯ ವಸ್ತುಕ್ಕೆ ನಿಷೇಧತೆ. ಯಾಕ ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ ನೇಹ ನಾನಾಸ್ತಿ ಕಿಂಚನ ಅಂತ ಹೇಳೋದ್ರಿಂದ ಇನ್ನೊಂದು ವಸ್ತುವಿನಲ್ಲಿ ತರ್ತೀನಿ. ಆದ್ದರಿಂದ ಅದು ಈ ರೀತಿ ಅದ್ವಿತೀಯ ಅಂತೇಳಿ ಪದ ಐತೆ. ಅದು इस रीति से सिद्धांतोक्त उभय विध ವ್ಯಾಪಕ ಲಕ್ಷಣ ಶ್ರುತಿ ಅನುಸಾರ 2 ಪ್ರಕಾರ ವ್ಯಾಪಕದ ಲಕ್ಷಣವನ್ನು 2 ರೀತಿಯಿಂದ ನಾವು ಹೇಳ್ಕೊಂಡ್ ಬಂದೇವೆ. ಇದು ಶ್ರುತಿ ಅನುಸಾರ ಐತಿ ಲಕ್ಷಣಗಳು ಅಂತ ಹೇಳ್ತಾನೆ. ಇವೆಲ್ಲ ಕಾಯ್ದೆಗಳು. ಇವು ವೇದಾಂತ ಸಿದ್ಧಾಂತದಲ್ಲಿ ಏನೇನು ಕಾಯ್ದೆ ಅದಾವ ಅನ್ನೋದು. ಹೇಗೆ ಇನ್ನು ಮುಂದೆ ಏನು ಬಂತು ಅಂತಂದ್ರ ಸರ್ವ ಅಲ್ಪ ಪದಾರ್ಥಕ್ಕೆ ಸಂಯೋಗಿ ವ್ಯಾಪಕ ಲಕ್ಷಣ ಎಲ್ಲಿ ಬತ್ತ. ಇದು ನೈಯಾಯಿಕರದು ತಿಳಿತಾನ. ಸರ್ವ ಅಲ್ಪ ಪದಾರ್ಥಂತೆ ಸಂಯೋಗ ಅಂದದ್ದು ನ್ಯಾಯಮತ ಅನುಸಾರಿ. ಆಗಲೇ ನಾವು ನಮ್ಮಲ್ಲಿ ವೇದಾಂತದಲ್ಲೇ 2 ಪ್ರಕಾರ ದ್ವಿವಿಧ ಅಂದ್ರೆ ನೀವು ನ್ಯಾಯವನ್ನು ತಗೊಂಡು ಇದೊಂದು ಹೇಳಕ್ಕಾಗ್ತದೆ. ಶ್ರುತಿ ಅಂತಾರೆ ನ್ಯಾಯ ಅಲ್ಲಿ ಅನ್ಯಾಯ ಆಗ್ಬಿಡ್ತೈತಿ. ಶ್ರುತಿಯನ್ನ ನ್ಯಾಯಿಕರು ಒಪ್ಪೋದಿಲ್ಲ. ಹಿಂಗ ಅವ್ರಿಗೆ ಶ್ರುತಿ ಪ್ರಮಾಣವೇ ಇಲ್ಲ. ಅದಕ್ಕೆ ಈಗ ಸರ್ವಲ್ಪ ಪದಾರ್ಥಂತೆ ಸಂಯೋಗಿ ವ್ಯಾಪಕ ಲಕ್ಷಣ ಅನ್ನೋದು 398ನೇ ये न्याय मत उक्त व्यापक का लक्षण है. श्रुति और युक्ति लोकानुभव से विरुद्ध है. ಈಗ ನೋಡಿ, ನಾವು 2 ಪ್ರಕಾರದ ವ್ಯಾಪಕದ ಲಕ್ಷಣ ಮಾಡೇವೆ. ದೇಶ ಕಾಲ ವಸ್ತುಕೃತ ಅಂತದೇ ರಹಿತವಾದದ್ದು ವ್ಯಾಪಕ ಒಂದು, ಸ್ವಗತ ಸಜಾತಿಯ ವಿಜಾತಿಯ ಭೇದ ರಹಿತವಾದದ್ದು ವ್ಯಾಪಕ ಅಂತೇಳಿ 2. ಇವು ಶ್ರುತಿ ಅನುಸಾರದಾವ. ಸಾಮವೇದ ಛಾಂದೋಗ್ಯ ಉಪನಿಷತ್ತು ಶ್ರುತಿ ಐತಿ, ಅದಕ್ಕೆ ಪ್ರಮಾಣ ಏಕಮೇವ ದ್ವಿತೀಯ ಬ್ರಹ್ಮ ಅನ್ನುವಲ್ಲಿ. ಆದ್ರೆ ಈ ನೈಯಾಯಿಕರು ಒಪ್ಪ್ಯಾರಲ್ಲ, ಸರ್ವ ಅಲ್ಪ ಪದಾರ್ಥಂತೆ ಸಂಯೋಗಿ ವ್ಯಾಪಕ ಅಂತೇಳಿ. ಇದಕ್ಕ ಈ ಲಕ್ಷಣಕ್ಕ ಶ್ರುತಿ ಆಗಲಿ ಯುಕ್ತಿ ಆಗಲಿ ಲೋಕ ಅನುಭವ ಇವೆಲ್ಲಕ್ಕೂ ವಿರುದ್ಧ ಐತದ. ಶ್ರುತಿಗೂ ವಿರುದ್ಧ, ಯುಕ್ತಿಗೂ ವಿರುದ್ಧ, ಲೋಕ ಅನುಭವಕ್ಕೂ ವಿರುದ್ಧ ಐತಿ. ಇನ್ ಮೇಲೆ ಇದನ್ನ ಅಂಕದಲ್ಲಿ ಹೇಳ್ತಾರ ಅವ್ರು. ಎಲ್ಲಿ ಟಿಪ್ಪಣಿ ಬಂದಿತ್ತಲ್ಲ ಅಲ್ಲಿ, ಸರ್ವಲ್ಪ ಪದಾರ್ಥಂತೆ ಸಂಯೋಗಿ ವ್ಯಾಪಕ ಲಕ್ಷಣ ಯಾಕೆ ವಿಷಯ ಇದರಲ್ಲಿ ಅಂದ್ರ ಅದು
ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ನ್ಯಾಯಶಾಸ್ತ್ರದಲ್ಲಿ ಬರೇ ಇದು ಒಂದ ಆತ್ಮನನ್ನ ವ್ಯಾಪಕತ್ವ ಒಪ್ಪಿಲ್ಲ ಅವ್ರ. ಅಲ್ಲಿ ನಾಲ್ಕು ವಸ್ತುಗಳನ್ನ ವ್ಯಾಪಕತ್ವ ಒಪ್ಪ್ಯಾರ. ಅಲ್ಲಿ ನ್ಯಾಯ ಕಾರ್ಯಾವಳಿಯಲ್ಲಿ ಹೇಳ್ತಾರದು ಕಾಲಖಾತ್ಮ ದಿಶಾಂ ಸರ್ವಗತತ್ವಂ ಪರಮಂ ಮಹತ್ ಅಂತೇಳಿ. ಕಾಲಖಾತ್ಮ ದಿಶಾಂ ಸರ್ವಗತತ್ವಂ ಪರಮಂ ಮಹತ್. ಮಹತ್ ಅಂದ್ರೆ ಪರಮ ಮಹತ್ ಅಂದ್ರೆ ವ್ಯಾಪಕ. ಅಂತೇಳಿ ನ್ಯಾಯ ಕಾರ್ಯಾವಳಿಯಲ್ಲಿ ಹೇಳಿದ್ದು 4 ಪದಗಳನ್ನು ಹೇಳ. ಏನು ಹೇಳಿದಾವ 4 ಪದ? 4 ಅಕ್ಕವ 3 ಅಕ್ಕವ? ಹಂಗ ಅಲ್ಲಿ ಪದ ಹಿಡ್ಕೊಂಡು ಹೇಳಲ್ಲಿ ಪದ ಗ್ರಂಥ ತಗೊಂಡೋಗ್ಬೇಕು. ಅಧ್ಯಯನ ಮಾಡ್ತೀವಿ ಅಂದ್ರ ಆ ಗ್ರಂಥದಲ್ಲಿ ಅಲ್ಲಿ ಅಕ್ಷರ ಏನ ಅದನ್ನ ಹಿಡ್ದ ನಾವೇನ್ ಹೇಳೋದನ್ನ ಅದನ್ನ ಬಿಟ್ಟು ಹೇಳೋದಿಲ್ಲ. ಹಾ, ನೀವು ಊರಾಗ ಇಲ್ಲದ ತಗೊಂಬರ ಅವನಿಗೆ. ಇಲ್ಲಿ ಐತೆ ನಂಗ ಮತ್ ಇದ್ದದನ್ನು ಕೇಳ್ತೇನ. ಅದ ಪರಮಾಣು ವ್ಯಾಪಕ ಐತೆ. ಇದು ಸೂಕ್ಷ್ಮ ಬಗ್ಗೆ ಆಯ್ತು ಏನು ವ್ಯಾಪಕ ಬಗ್ಗೆ ಆಯ್ತು? ಅಲ್ಲಿ ಕಾಲಖಾತ್ಮ ದಿಶಾಂ ಸರ್ವಗತತ್ವ ಅಂದಾಗ ಕಾಲ ಖ ಐತಲ್ಲ ಖ, ಅಲ್ಲಿ ಖ ಅಂತ ಬಿಡಿಸ್ಕೋಬೇಕು ಸಂಧಿ. ಖ ಆ ಖ ಇದ್ದದ್ರದ ಅಕಾರ ತಗೊಂಡು ಆತ್ಮ ಅಂತ ಮಾಡ್ಕೋಬೇಕ. ನಿಮ್ ಕೆಲ್ಸ ಐತೆ. ಕಾಲಖಾತ್ಮ ದಿಶಾಂ ಹಿಂಗೈತಿ. ಕಾಲ ಖ ಖ ಆ ಕಾಲ ಅಂದ್ರೆ ಕಾಲು ಬರೋಬ್ಬರಿ ಆಯ್ತದ. ಖ ಅನ್ನುವಲ್ಲಿ 2 ಪದಗಳದಾವ. ಖ ಮುಂದ ಆ ಖ ಇದ್ದದ ತಗೋಬೇಕು. ಆತ್ಮ ಆತ್ಮ ಅವಾಗತಿ ಖಾತ್ಮ ಅನ್ನ. ಕಾಲ ಖ ಆತ್ಮ ದಿಶಾ ಹಿಂಗ 4 ಅಕ್ಕಾವ. ಏನೇನು ಆಕಾಶ ಕಾಲ ದಿಶಾ 3 ಅದು. ಅದಕ್ಕೆ ಅವ್ರು ಏನಾರ ಬರ್ಕೊಳ್ರಿ ಅಕ್ಕ. ಅವರು ಬರ್ಕೊಂಡದ್ದು ನಾವು ತಪ್ಪು ಅನ್ನಂಗಿಲ್ಲ. ಅವ್ರದ್ದು ಅವ್ರಿಗಿರ್ಲಿ. ಈಗ ಏಯ್ ಇಲ್ಲಿ ಈಗ ಲೆಕ್ಕದಿಂದ ನಾನು ಆ ನ್ಯಾಯ ಸೂತ್ರಗಳು ಕೂಡ ಸಂಸ್ಕೃತ ಕಾರ್ಯಾವಳಿ ಐತಿ. ನಮಗ್ ಹೆಂಗ ಬ್ರಹ್ಮಸೂತ್ರ ಐತಲ್ಲ ಹಂಗ ನ್ಯಾಯ ಸೂತ್ರ ಐತಿ. ಆ ನ್ಯಾಯ ಸೂತ್ರದಾಗಿಂದ ಹೇಳಿನ ತಿಳಿತಾ. ಅವ್ರಿಗೇನ ಅವ್ರಿಗೆ 2 ತಿಳಿದೈತೆ ಅಟ್ ಹೇಳ್ಯಾರ ಅವರು ತಿಳಿತಾ. ಆದ್ರೆ ಇಲ್ಲಿ ನಾ ಅದನ್ನ ಸ್ಕೂಲ ಹೇಳಿದ್ನಲ್ಲ ಕಾಲಖಾತ್ಮ ದಿಶಾ ಅಂತೇಳಿ. ಕಾಲಖಾತ್ಮ ಖಾತ್ಮದೊಳಗ ಖ ಆತ್ಮ 2
ಕಾಲ್ ಆಕಾಶ ಖ ಅಂದ್ರ ಆಕಾಶ, ಖ ಅಂದ್ರ ಆಕಾಶ ಅಂತ ತಿಳ್ಕೊಬೇಕ. ಕಾಲ್ ಅಂದ್ರ ಕಾಲ ಸಮಯ, ಖ ಅಂದ್ರ ಆಕಾಶ, ಆತ್ಮ ಅಂದ್ರ ಆತ್ಮ, ದಿಶಾ ಅಂದ್ರ ದಿಕ್ಕುಗಳು. ಹಿಂಗ ನಾಲ್ಕದಾವ. ಅವ್ರಿಗೆ ಇದೆಲ್ಲ ಇಟ್ಟು ಸಂಸ್ಕೃತ ಜ್ಞಾನ ಬೇಕಾರ. ತಿಳಿತಾ? ಏನ್ರಿ ಬಿಡು. ಸರ್ವಗತತ್ವಂ ಪರಮಂ ಮಹತ್ ಅಂತ ಹಿಂಗ ಹೇಳಿದ್ದಾರೆ. ಬಿಡು ಮರ, ನಾ ಹೇಳೇನಿಲ್ಲ, ನಾಲ್ಕು ಹೇಳೇನ ಅಂದ್ರೆ ಅವರು ಈ 4 ವಸ್ತುಗಳನ್ನು ವ್ಯಾಪಕ ಅಂತ ಒಪ್ಪಿದ್ದಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೇಳ್ತಾ ಈಗ ಏನು ಇದ್ದದ್ದು ಹೇಳ್ಕೋತ ಹೋಗ್ತೀವಿ. ಅಷ್ಟು ತಿಳ್ಕೊರ ಹೇಳಿದ್ದು ಇದು ಸರಿಯಾದ ಅನಿಸ್ತತಿಲ್ಲೋ. ಅದಕ್ಕೆ ಯಾರೋ 4 ಅದಾವ ಒಪ್ಪಿದ್ದು. ಅದಕ್ಕೆ ಇಲ್ಲಿ 4 ಹೇಳಿವಲ್ಲ ನಾವು, ಅವ್ರು 3 ಇರುವ ಅವ್ರು ಬರ್ದಿರ್ಬೇಕು. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇನ್ನ ಕೋಯಿ ಶಂಕಾ ಕರೆ ಅಂದ್ರ ಬ್ಯಾರೆದವ್ರು ಮತ್ತೊಬ್ರು ಯಾರು ಈಗ ಸಂಶಯ ಮಾಡ್ತಾರೆ. ನ್ಯಾಯ मत में आत्मा की न्याय आकाश काल दिशा भी व्यापक है. ಇದನ್ನ ಹೇಳ್ದೇನಿ. ನ್ಯಾಯ मत में आत्मा की न्याय आकाश काल दिशा भी व्यापक है और परमाणु सूक्ष्म है, निर्वय है, जिनसे सर्वव्यापक पदार्थन का संयोग बने नहीं. ಅಂದ್ರೆ ಅದ್ರ ಮಾತ ಬ್ಯಾರೆ. ಇಲ್ಲಿ ಏನು ಪರಮಾಣುಗಳೇನದಾವಲ್ಲ ಅವು ನಿರವಯವದಾವು. ನಿರವಯವ ಅಂದ್ರೆ ಏನು ಗೊತ್ತಾತ ನಿನಗೆ? ಹಂಗಂದ್ರ ನಾ ಅಟ್ಟಕ ಬಿಡಂಗಿಲ್ಲ ಹಂಗ. ಅಂದ್ರ ಸಂಯೋಗದ ಲೆಕ್ಕ ಏನೈತೆ ಅಂದ್ರ ಸಂಯೋಗ ಏಕದೇಶಿ ಹೋವೆ. ಸಂಯೋಗ ಏಕದೇಶದ ಲೆಕ್ಕ ಹೇಳ್ತಾ. ಅದಕ್ಕ ಇದನ್ನ ಈ ಬೆರಳೈತಿ, ಈ ಬೆರಳ ಇಲ್ಲಿ ಹಚ್ಚು, ಸಂಯೋಗ ತರ ಇದಕ್ಕೆ. ಈಗ ಇಲ್ಲಿ ಇದನ್ನ ಇಲ್ಲಿ ಹಚ್ಚಿದೆ, ಇದು ಸಂಯೋಗನ. ಹಿಂಗ ಮತ್ತ ಈ ಈ ಬೆರಳಿನ ಮ್ಯಾಲೆ ಇದೊಂದು ಬೆರಳಿಟ್ಟೆ ಅಂದ್ರ ಸಂಯೋಗ ಅಲ್ಲದ. ನೋಡಿ ಹೆಂಗೈತೆ. ಈ ಬೆರಳ ಇಲ್ಲಿ ಹಚ್ಚಿದಾಗ ಸಂಯೋಗ ಆತ. ಇದನ್ನ ಹಿಂಗ ಮಗ್ಗಲಿಗೆ ಹಚ್ಚಿದೆ ಅಂದ್ರ ಸಂಯೋಗ ಆಯ್ತ. ಅದನ್ನ ಅದ್ರ ಮ್ಯಾಲೆ ಒಂದ್ರ ಮೇಲೆ ಒಂದು ಹೇರಿಟ್ಟೆ ಅಂದ್ರ ಅದು ಸಂಯೋಗ ಅಲ್ಲ. ಅದು ಆಧಾರಾದೇಯ ಭಾವ ಬಂದ್ಬಿಡ್ತೈತೆ. ಅದು ಸಂಯೋಗ ಅಲ್ಲ. ಎಷ್ಟು ಶಾಸ್ತ್ರ ಸೂಕ್ಷ್ಮ ಐತಿ. ಹೆಂಗದ. ಅದಕ್ಕ ಹಿಂಗ ಇಲ್ಲಿ ನಾ ಇಲ್ಲಿ ಬೆರಳಿನ ತುದಿ ಹಚ್ಚಿದೆ, ಮಗ್ಗಲಕ್ಕೆ ಹಚ್ಚಿದೆ, ಅದ್ರ ಮ್ಯಾಲೆ ಹಿಂಗ ಆ ಅವಯವ ಇಲ್ಲಿ ಅಲ್ಲಿ ಎಲ್ಲಿ ಹಚ್ಚತಿ ಅದ ಇಲ್ಲ. ಅದಕ್ಕ ಅಟ್ಟು ಸೂಕ್ಷ್ಮ ಐತೆ ಅದ. ಯಾವುದು? ಪರಮಾಣುಗಳು. ಅದಕ್ಕೆ ನಿರವಯವ ನಾವು. ಅವಯವ ಇದ್ರನ ಅದಕ್ಕೆ ಸಂಯೋಗ ಆಕೈತಿ. ಮತ್ತೆ ಸಂಯೋಗ ಮಾಡ್ಲಿಕ್ಕೆ ಯಾವ ಜಾಗನೇ ಇಲ್ಲದ. ಯಾಕಡೆ ಹಿಂಗ. ಅದಕ್ಕಾಗಿ ಈ ರೀತಿ न्याय मत में आत्मा की न्याय आकाश काल दिशा भी व्यापक है और परमाणु सूक्ष्म है. परमाणु सूक्ष्म निरवयवदाव, सूक्ष्मदाव ಮತ್ತು ನಿರ್ವಯವದಾव. जिनसे सर्वव्यापक पदार्थन का संयोग बने नहीं. ಆದ್ರೆ ಆ ಪರಮಾಣುಗಳಿಗೆ ಸರ್ವ ಅಲ್ಪ ಪದಾರ್ಥನ ಸಂಯೋಗಕ್ಕೆ ವ್ಯಾಪಕ ಅನ್ನೋದು ಲಕ್ಷಣ ಅಲ್ಲಿ ಸಂಭವಿಸುವಾಗಿಲ್ಲ. ಯಾಕಂದ್ರೆ ಸಂಯೋಗಕ್ಕೆ ಆಸ್ಪದ ಇಲ್ಲ ಅಲ್ಲಿ. कहाँ है थे जो परमाणु सावयव होवे तब तो किसी देश में आत्मा का संयोग होवे. ಅದು ಸಾವಯವ.
ಈಗ ಒಂದು ಗಡಿಗೆ ಐತಿಲ್ಲ, ಸಾವಯವ ಅಂದ್ರ ಈಗ ಮನುಷ್ಯನಲ್ಲಿ ಕೈಕಾಲು ಅದಾವ ಅವಯವ ಅಂದ್ರ, ಹೌದಲ್ಲ? ಒಂದು ಗಡಿಗೆ ಐತಿ, ಗಡಿಗೆಯಲ್ಲಿ ಹಂಗೆ ಹೇಳವ ಅವಯವ. ಅಂದ್ರ ಗಡಿಗೆಯಲ್ಲಿನೂ ಅವಯವ ಐತಿ. ಹಾ, ಅದಕ್ಕ ಕಂಠ, ಹೊಟ್ಟೆ ಭಾಗ, ತಳಭಾಗ ಅದಾವಿಲ್ಲ, ಇವು ಭಾಗಗಳದಾವ. ಹಿಂಗ ಆ ಅವಯವಕ್ಕೆ ಭಾಗ ಹಿಂಗೆ ಎಲ್ಲಿ ಇಲ್ಲ, ಏನೂ ಇಲ್ಲ ಅಲ್ಲಿ, ತಿಳಿತಾ? ಆ ಕಂಠದ ಭಾಗ, ಹೊಟ್ಟೆ ಭಾಗ, ತಳಭಾಗ, ಹಿಂಗ ಆ ಘಟವು ಕೂಡ ಸಾವಯವ ಐತಿ. ಹಿಂಗ ಆದ್ರೆ ಪರಮಾಣುಗಳು ಹಿಂಗಿಲ್ಲ, ಅವಕ್ಕೆ ಎಲ್ಲಿ ಅವಯವನೇ ಇಲ್ಲ. ಹಿಂಗ कहाँ थे जो परमाणु सावयव होवे तब तो किसी एक देश में आत्मा का संयोग होवे. ಅವು ಸಾವಯವ ಇದ್ದು ಪರಮಾಣು ಅಂದ್ರೆ ಅವಾಗ ಯಾವುದೋ ಒಂದು ದೇಶದಲ್ಲಿ ಆತ್ಮನ ಸಂಯೋಗ ಆಕ್ಕಿತ್ತು. किसी देश में अन्य व्यापक पदार्थन का संयोग होवे ಅಂದ್ರೆ ಕಿಸಿ ಯಾವುದೇ ಒಂದು ದೇಶದಲ್ಲಿ ಅನ್ಯ ವ್ಯಾಪಕ ಪದಾರ್ಥನ का संयोग होवे. ಹಾ, ಆಗಬೇಕಾದ್ರೆ ಸಂಯೋಗ ಆಗಬೇಕಾದ್ರೆ ಸಂಯೋಗ ಹೋವೆ. ಸೊ ಪರಮಾಣು ಸಾವಯವ ಹೈನೇ, ಯಾವ್ದಾರ ಒಂದು ಭಾಗಕ್ಕೆ ಸಂಯೋಗ ಮಾಡ್ತೇನಂದ್ರೆ ಆ ಭಾಗ ಇಲ್ಲ ಅದಕ್ಕೆ, ಮತ್ತು ಸಂಯೋಗ ಹೆಂಗೆ ಆಕತಿ? ಆದ್ದರಿಂದ परमाणु सावयव है नहीं. हाँ, किंतु निरवय और अति सूक्ष्म है. अति सूक्ष्म अदाव. ಹೆಂಗ ಸೂಕ್ಷ್ಮ, ಅತಿ ಸೂಕ್ಷ್ಮ ಅಂದ್ರೆ ಹೆಂಗದಾವ ಕೇಳಿದ್ರಂದ್ರ ತಿಳಿಸ್ಬೇಕಿಲ್ಲ ಅದನ್ನ. ಮುಂದೆ ಕೂತ ಬರೀ ಗಪ್ಪ ಕೂತ ನಾವು ಇರಂಗಿಲ್ಲ. ಹೌದಿಲ್ಲ? ಇಲ್ಲಿ ಅವು ನಿರ್ವಯವ ಅದಾವು, ಅತಿ ಸೂಕ್ಷ್ಮದಾವು ಅಲ್ಲ. ನೀವು ಅವು ನಿರ್ವಯವ, ಅತಿ ಸೂಕ್ಷ್ಮದ, ಮತ್ತು ಅದ್ರದ್ದು ಏನಾರ ಸ್ವಲ್ಪ ಜ್ಞಾನ ಬೇಕಾ ಬೇಡ ನಮ್ಗೆ? ಅತಿ ಅದು ನಿರ್ವಯವ ಅದಾವು, ಅತಿ ಸೂಕ್ಷ್ಮದಾವು ಅಂದ್ರೆ ಹೆಂಗ ಅದಾವು? ಹಾ 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 ಅದು ಪರಮಾಣು. ಇಲ್ಲಿ ಏನು ಬಂದೈತಿ? ಪರಮಾಣು ಬಂದೈತೆ. ಹಾ, ಇದಕ್ಕ ಇಲ್ಲಿ ಕೇಳು. ಜಾಲ ಸೂರ್ಯ ಮರುಚಿಸ್ತಂ ಯತ್ ಸೂಕ್ಷ್ಮಂ ದೃಶ್ಯತೆ ರಜಃ ತಸ್ಯ ಷಷ್ಠತಮೋ ಭಾಗ ಪರಮಾಣು ಸ ಉಚ್ಯತೆ. ಆಗ ಏನ ಬೆಳಕಿಂಡಿಯ ಒಳಗಿಂದ ಬಿಸಿಲೇನು ಬಿದ್ದದ, ಕಿಂಡಿ ಒಳಗಿದ್ದ ಮನೆ ಕಿಂಡಿ ಒಳಗ, ಆ ಬಿಸಿಲಿನೊಳಗ ಆ ಧೂಳಿಯ ಕಣ ಹಾರಾಡ್ತದ. ಅದು ಬಿಸಿಲಾಗ ಬಂದ್ರೆ ಕಾಣ್ತೈತಿ, ನೆಳ್ಳಾಗ ಹೋದ್ರೆ ಕಾಣಂಗಿಲ್ಲ. ಆದ್ರೆ ಅದು ಪರಮಾಣು ಅಲ್ಲ ಅದು. ಹಾ, ಅದನ್ನ ಅದನ್ನ ಅದು ಹಿಡಿಲಕ್ಕ ಕೈಯಾಗ ಸಿಗುದಿಲ್ಲ ನಿನಗೆ. ಅದ್ರಾಗ 6 ತುಣುಕ್ ಮಾಡ, 6ನೇ ಒಂದು ಭಾಗಕ್ಕೆ ಪರಮಾಣು ಅಂತಾರೆ. ಪರಮಾಣು ಅಂದ್ರೆ ಇಟ್ಟು ಸೂಕ್ಷ್ಮ ಐತಿ, ಗೊತ್ತಾಯ್ತಲ್ಲ ಈಗ? ಅದು ಕಾಣ್ತೈತಿ, ಬಿಸಿಲಾಗ ಬಂದಾಗ ಕಾಣ್ತೈತಿ, ನೆಲ ಕಾಣಂಗಿಲ್ಲ. ಆದ್ರೂ ಅದರಾಗ 6 ತುಣುಕ್ ಮಾಡಬೇಕಿತ್ತು. ಆ 6ನೇ ಒಂದು ಭಾಗಕ್ಕೆ ಪರಮಾಣು ಅನ್ನುತ್ತಾರೆ. ಅಂದ್ರೆ ಇಟ್ಟು ಸೂಕ್ಷ್ಮ ಐತೆ ಅದು ಪರಮಾಣು. ಹೇಳಿ, सूक्ष्म है. तिनके साथ ही एक ही देश में सर्वव्यापक. ಈಗ ಅದ್ರಾಗ 6 ತುಣುಕು ಮಾಡಿ, ಈಗ ಅದ್ರಾಗ ಮತ್ತೆ ಯಾಕಡೆ ಹಚ್ಚೋದು ಅದು ಏನು ಬರ್ತೈತೆನ ಅಲ್ಲಿ? ಅದನ್ನ 6 ತುಣುಕು ಮಾಡ್ಲಕ್ಕ ಬರುವುದು ಕೂಡ ಕಷ್ಟ ಐತಿ. सर्वव्यापक पदार्थन का संयोग होएगा सो बने नहीं. ये ರೀತಿ ಸರ್ವ ಅಲ್ಪ ಪದಾರ್ಥಂತೆ ಸಂಯೋಗಕ್ಕೆ ವ್ಯಾಪಕ ಅಂತ ನೀವು ಅಂದಿರಿ, ಈ ಮಾತ ಸಂಭವಿಸಂಗಿಲ್ಲ ಅಂತ ಹೇಳಿದ್ರು ಅವ್ರು. ಯಾಕಂದ್ರೆ ಇಷ್ಟು ಸೂಕ್ಷ್ಮ ಐತೆ ಅದು.
काय थे जो एक के संयोग से स्थान निरुद्ध है ಒಂದರ ಒಂದರೊಡನೆ ಸಂಯೋಗ ಆಯ್ತಂದ್ರ ಸ್ಥಾನ ನಿರುದ್ಧ ಆಕತಿ ಏನ್ ಏನ್ ಹೇಳಿದ್ನ ಹಂಗಂದ್ರೆ ಹಂಗ ಅಂದದ್ದು ಏನು ಅದಾಗ ಅದ ತಿಳಿಲಿಲ್ಲ ಅಂದ್ರೆ ಮುಂದೆ ಹಂಗ ಅಲ್ಲ ಒಂದರ ಸಂಯೋಗ ಆಯ್ತಂದ್ರ ಅದ ಸ್ಥಾನ ನಿರುದ್ಧ ಆಕತಿ ಅಂತ ಹೇಳಂದ್ರ ಅವ್ರು ಅಂದ್ರ ಈಗ ಈಗ ನೀ ಇಲ್ಲಿ ಕೂತಿ ನಿಂದು ಈ ಭೂಮಿ ಕೂಡ ಸಂಯೋಗ ಆಗೈತಿ ಹೌದಿಲ್ಲ ಅಲ್ಲಿ ಇನ್ನೊಬ್ಬ ಬಂದು ಕುಂದ್ರಲಾಕ ಬರ್ತೈತೋ ಇನ್ನೊಂದ್ ಏನಾರ ಇಲ್ಲಿ ಇನ್ನೊಬ್ಬ ಕುಂದ್ರಲಾಕ ಬರ್ತೈತೇನ ಯಾಕೆ ಬರುದಿಲ್ಲ ಅಲ್ಲಿ ಸ್ಥಾನ ನಿರೋಧ ಆಗೈತೆ ಅದ ಹಾ ಸ್ಥಾನ ನಿರೋಧ ಆಗಿಬಿಟ್ಟೈತಿ ಹಾ ಪ್ಯಾಕ್ ಆಗೈತೆ ಅದ ಈ ರೀತಿ ವಿರುದ್ಧ स्थान के संयोग के स्थान निरुद्ध है ತಾ ದೇಶ में अन्य पदार्थ का संयोग बने नहीं ಅದೇ ಜಾಗದಾಗ ಏನಪ್ಪ ಬಂದು ಕುಂದಿರ್ತೇನೆ ಅಂದ್ರೆ ಆಗೋದಿಲ್ಲ ಯಾತೆ ನಾನಾ ಪದಾರ್ಥ ಅನ್ಕೋ ವ್ಯಾಪಕತಾ ಬನೇನಿ ಆದ್ದರಿಂದ ನೀವು ಒಬ್ಬಗ ಒಂದಕ್ಕೆ ಜಾಗ ಕೊಡಲಾಕ ಬರೋದಿಲ್ಲ ಸರ್ವ ಅಲ್ಪ ಪದಾರ್ಥ ಸಂಯೋಗ ಅಂತ ಹೇಳ್ತಾರೆ ಎಲ್ಲಾ ಪದಾರ್ಥಗಳು ಸಂಯೋಗ ಆಕೈತಿ ಏನ್ ಮಾಡ್ತಿ एक ही कोई पदार्थ व्यापक बने ಅದಕ್ಕ ಅನೇಕ ಆತ್ಮರನ್ನು ಒಪ್ಪೋದು ಅವ್ರೆಲ್ಲರೂ ವ್ಯಾಪಕತ್ವ ಒಪ್ಪೋದು ಹಿಂಗೈತೆ ಅದಕ್ಕಾಗಿ ನಾನಾ ಪದಾರ್ಥ ಅನ್ಕೋ ವ್ಯಾಪಕತಾ ಬನೇನೆ ಎಲ್ಲ ಅನೇಕತ್ವ ಒಪ್ಪಿ ಅವೆಲ್ಲ ವ್ಯಾಪಕ ಅಂತೇಳಿ ಒಪ್ಪೋದು ಸಂಭವಿಸಂಗಿಲ್ಲ ಏಕ ही कोई ಪದಾರ್ಥ ವ್ಯಾಪಕ ಬನೆ ಒಂದಕ್ಕೆ ವ್ಯಾಪಕ ಅಂತ ಹೇಳ ಅಂತೇಳಿ ಹಿಂಗ कोई शंका करे ಯಾರೋ ಒಬ್ರು ಶಂಕ ಮಾಡಿದ್ರು ಏ ಶಂಕ ಬನೇ ನೈ ಯಾರು ಹೇಳ್ತಾರ ಅಂದ್ರ ಈಗ ಅದು ಈ ಸಂಶಯ ಹೇಳೋದು ಸಂಭವಿಸಂಗಿಲ್ಲ ಅನ್ನೋ ಅವ್ರು ನೈಯಾಯಿಕರ ಮತ್ತೆ ಇಲ್ಲಿ ವೇದಾಂತಿಗಳಲ್ಲ ಅವರು ಹಾ कहाँ है जो सावयव वस्तु का संयोग है तो अन्य के संयोग का विरोधी है ಸಾವಯವ ಸಂಯೋಗ ವಸ್ತುವಿನ ಸಂಯೋಗ ಅದು ಅನ್ಯ ಸಂಯೋಗಕ್ಕೆ ವಿರೋಧ ಆಕತಿ ಅಲ್ಲಿ ಮತ್ತೊಂದು ಬರ್ಗುಡಂಗಿಲ್ಲ ಅದ ಜಾಗ ಹಿಡ್ಕೊಂಡೈತೆ ಅದು ಜೈಸೆ ಜಾ ಪೃಥ್ವಿ ಮೇ ಹಸ್ತ ಕಾ ಸಂಯೋಗ ಹೋವೆ ಈಗ ಒಂದು ಭೂಮಿ ಮೇಲೆ ಹಿಂಗೆ ಕೈ ಇಟ್ಟಾರ ದೇಶ ಮೇ ಪಾದ ಕಾ ಸಂಯೋಗ ಹೋವೇನಿ ಈಗ ಅಲ್ಲಿ ಒಬ್ಬ ಕಾಲು ಇಡ್ತೇನೆ ಅಂದ್ರ ಅಲ್ಲಿ ಕೈ ಜಾಗ ಹೇಳ್ಕೊಂಡ್ಬಿಟ್ಟೈತೆ ಅದ ಮತ್ತೊಬ್ಬ ಕಾಲು ಇಡ್ತೇನೆ ಅಂದ್ರೆ ಬೇಡ ನೀನು ಒಂದು ಕೈ ಇಡ್ತೇನೆ ಅಂದ್ರೂ ಇಲ್ಲ ಜಾಗ ಹೇಳ್ಕೊಂಡ್ಬಿಟ್ಟೈತೆ ಅಷ್ಟ ಈ ರೀತಿ पाद का संयोग होवे नहीं हस्त का संयोग होवे ता देश में पाद का संयोग होवे नहीं ಯಾಕಂದ್ರೆ ಸಾವಯವ ವಸ್ತು ಇರ್ತಾವ ಅವು ಈ ರೀತಿ ಸ್ಥಾನ ನಿರೋಧ ಮಾಡ್ತಾವು ಹಿಂಗಾದ और निरवयव का संयोग स्थान को रोके नहीं ಅದೇ ನಿರವಯವ ಇದ್ದು ಅಂದ್ರ ಅವು ಸ್ಥಾನ ನಿರೋಧ ಮಾಡಂಗಿಲ್ಲ ಯಾತೆ ಅನ್ಯಕ್ಕೆ ಸಂಯೋಗ ವಿರೋಧಿ ನೈ ಅದಕ್ಕೆ ಮತ್ತೊಂದು ಸಂಯೋಗದ ವಿರೋಧಿ ಇಲ್ಲ ये वार्ता अनुभव सिद्ध है ये मातु अनुभव सिद्ध है जैसे घट के जो देश में आकाश का संयोग है ये ಒಂದು ಘಟ ಐತಿ ಗಡಿಗೆ ಅಲ್ಲಿ ಆಕಾಶದ ಸಂಯೋಗ ಘಟದೊಡನೆ ಆಗೈತಿ ತಾ देश में काल का भी दिशा का संयोग होवे भी ಅದೇ ಘಟದೊಡನೆ ಆಕಾಶದ ಸಂಯೋಗ ಐತಿ ಕಾಲದ ಸಂಯೋಗ ಆಗೈತೆ ಇಲ್ಲ ಅಲ್ಲಿ ಕಾಲದ ಸಂಯೋಗನೂ ಐತಿ ದಿಕ್ಕ ದಿಶಾದ ಸಂಯೋಗನೂ ಐತಿ ಒಂದ ಘಟ ಆಕಾಶದ ಸಂಯೋಗ ಐತಿ
ಕಾಲದ ಸಂಯೋಗ ಐತಿ, ದಿಶಾ ದಿಶಾ ಸಂಯೋಗ ಐತಿ. जो कोई घटकादेश आकाश काल दिशा से बाहर होवे तो ಒಂದು ವೇಳೆ ಘಟಕ कोई देश आकाश का आदि से बाहर ಆ ಘಟದ ಯಾವುದೇ ಒಂದು ಭಾಗ ಆಕಾಶ ಬಿಟ್ಟು ಬೇರೆ ಇತ್ತಂದ್ರ ಹಾ ತಾ ದೇಶ ಮೇ ಆಕಾಶ ಕಾಲ ದಿಶಾ ಸಂಯೋಗ ಹೋವೇನೆ, ಆವಾಗ ಈ ಆಕಾಶ ಕಾಲ ದಿಶಾ ಇವುಗಳು ಸಂಯೋಗ ಹಾಕಿದ್ದಿಲ್ಲ. ಸೊ ಬಾಹಿರ್ ತೋ ಕೋಯಿ ದೇಶ ಹೈನೆ, ಆಕಾಶವನ್ನು ಬಿಟ್ಟು ಆ ಘಟದ ಯಾವುದೇ ಭಾಗ ಆಕಾಶವನ್ನು ಬಿಟ್ಟು ಇರ್ಲಾಕ್ ಬರ್ತೈತೇನ ಅದ? ಯಾಕಂದ್ರೆ ನೀನು ಎಲ್ಲಿ ಹೋದಲ್ಲಿ ಆಕಾಶ ಐತೆ ಇಟ್ಟ ಅಲ್ಲ, ಗಾಡಿ ಒಳಗೂ ಆಕಾಶ ಐತೆ ಅಂತೇಳಿ ಮಳೆ ಹೊಡೆದದ್ದು ಗಾಳಿಯಾಗ ಆಕಾಶದಲ್ಲೇ ಹೋಗತ್ತೇವೆ, ಹಿಂಗದ. किंतु सर्व पदार्थन के संयोग सर्वदेश आकाश का काल दिशा में ही है, याते सर्व पदार्थन के सर्व देशन विषय आकाश काल दिशा का संयोग है. ಆದ್ದರಿಂದ ಸರ್ವ ಪದಾರ್ಥಗಳ ಸರ್ವ ದೇಶಗಳಲ್ಲಿ ಆಕಾಶ ಕಾಲ ದಿಶಾಗಳ ಸಂಯೋಗ ಐತಿ. ಅಂದ್ರೆ ಎಲ್ಲಿ ನಿರವಯವ ಇದ್ದಲ್ಲಿ. इस रीति से परमाणु विषय भी एक ही देश में नाना निर्वयव विभू का संयोग बने. ಈ ರೀತಿಯಾಗಿ ಆ ಪರಮಾಣುಗಳಲ್ಲಿಯೂ ಕೂಡ ದೇಶದಲ್ಲಿ ನಾನಾ ನಿರವಯವ ವಿಭೂಕ ಸಂಯೋಗ. ನಿರವಯವ ನಾನಾ ಅಂದ್ರೆ ಅನೇಕ, ನಿರವಯವ ವಿಭು ಅಂದ್ರೆ ವ್ಯಾಪಕ ವಸ್ತು ಸಂಯೋಗ ಸಂಭವಿಸ್ತೈತಿ. ಯಾಕ ನಿರವಯವ ಐತೆ, ಅದ ಸಾವಯವ ಅದರ ಸ್ಥಾನ ನಿರೋಧ ಮಾಡುವುದರಿಂದ ಅಲ್ಲಿ ಎಲ್ಲಕ್ಕೂ ಮಾಡಕ್ ಆಗೋದಿಲ್ಲ. ಹೆಂಗ್ ಕೋಯಿ ದೇಶ ಕೋಯಿ ದೋಷಣೆ, ಇದಕ್ಕೆ ಇಲ್ಲಿ ವ್ಯಾಪಕ ವಸ್ತು ಅದು ನಿರ್ವಯವಿದ್ದರಿಂದ ಸಂಯೋಗ ಆಗೋದು ಸಂಭವಿಸ್ತೈತಿ, ಇಲ್ಲೇನು ದೋಷ ಇಲ್ಲ. ಯಾತೆ ಆತ್ಮ ನಾನಾ ಹೈ, ಆದ್ದರಿಂದ ಆತ್ಮ ಅಂದ್ರೆ ನೈಯಾಯಿಕರು ಹೇಳ್ತಾರೆ ಹಿಂಗ, ಆತ್ಮ ಅನೇಕ ಅದಾವ. ಅವ್ರ ಸಂಪೂರ್ಣ ವ್ಯಾಪಕ है. ಸಂಪೂರ್ಣ ವ್ಯಾಪಕ ಅಂತಂದ್ರೆ ಅದಕ್ಕೆ ಅಲ್ಲಿ ಸಂಪೂರ್ಣ ಒಂದು ಒಂದ ತಿಳ್ಕೊಂಡು ಅದ್ರ ಪೂರಾ ಒಂದರದ್ದು ಅಂತೇಳಿ ಹಿಂಗೆ ತಿಳ್ಕೊತ ಅಂತೇಳಿ ಟಿಪ್ಪಣಿ ಕೊಟ್ಟರೆ ಇಲ್ಲಿ 399ನೇ ಟಿಪ್ಪಣಿ. ಯಾತೆ ಆತ್ಮ ನಾನಾ है और ಸಂಪೂರ್ಣ ವ್ಯಾಪಕ ಏನ್ ಬೇಕಾಗಿತ್ತು ನಿನಗೆ ಹೇಳ. ಅಲ್ಲಿ ಆತೆ ಆತ್ಮ ನಾನಾ है. ನಾನಾ ಅಂದ್ರ ನಿಮ್ಮ ನಾನಾ ಅಂದ್ರೆ ನಿಮ್ಮ ಅವನ ಅಪ್ಪ, ಅವಂಗ ನಾನಾ ಅಂತಾರ ಹಿಂದಿ ಒಳಗೆ, ತಿಳಿತಾ? ಹಂಗ ನಾನಾ ಅಂದ್ರ ಅನೇಕ ಅಂತ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಆದ್ದರಿಂದ ಆತ್ಮ ಅನೇಕ ಮತ್ತು ಸಂಪೂರ್ಣ ವ್ಯಾಪಕ ಅಂತ ಹಿಂಗೆ ಹೇಳ್ಯಾರ. ಈಗ 346ನೇ ಅಂಕ ಸಿದ್ಧಾಂತಿಗಳು ಹೇಳ್ತಾರೆ. ಈಗ ಇಟೋತನ ಆ ನೈಯಾಯಿಕರ ಮತ ಆಯ್ತು. सिद्धांति सर्व का सर्व पदार्थन से संयोग है. ये सर्व का अंदर ಮೇಲೆ 400 टिप्पणी ಐತಿ. सर्व आत्मा का व्यापक वस्तु से भिन्न सर्व परिच्छिन्न देह इंद्रिय मन परमाणु आदि वस्तु से संयोग है. ये इस वाक्य का अर्थ है. ಏನಾಯ್ತು ನೋಡಿ ಓದು 4 ನಂಬರ್ ಟಿಪ್ಪಣಿ. ಅಂದ್ರ
ಹಾ, ಅದಕ್ಕೆ ಇಲ್ಲಿ ಸಿದ್ಧಾಂತಗಳು ಹೇಳ್ತಾರ, सर्व का सर्व पदार्थन से संयोग है, ये न्याय का सिद्धांत है, सो समीचीन नहीं. ಅಂದರೆ ಇಲ್ಲಿ ಸರ್ವಕ ಅಂದ್ರೆ ಇಲ್ಲಿ 4 ಟಿಪ್ಪಣಿ. ಸರ್ವಕ ಅಂದ್ರೆ ಸರ್ವ ಆತ್ಮಕ. ಹಾ, ಅಲ್ಲಿ ಅನೇಕ ಆತ್ಮ ಒಪ್ಪ್ಯಾರಿಲ್ಲ ಅವ್ರ ನ್ಯಾಯಿಕರು. आत्मा का व्यापक वस्तु से भिन्न, व्यापक वस्तु से भिन्न ಅಂದ್ರೆ ಏನ್ ಮಾಡ್ಬೇಕು? ಏನಂದಿ? ವ್ಯಾಪಕ ವಸ್ತು ಅಂತಂದ್ರೆ ಆತ್ಮನೇ ವ್ಯಾಪಕವಾದದ್ದು, ಆತ್ಮನಿಗೆ ಆತ್ಮಕ್ಕಿಂತ ಭಿನ್ನವಾಗಿರ್ತಕ್ಕಂಥ ದೇಹ ಇನ್ನೂ ಅವರು ಹಂಗಲ್ಲ ಹಂಗಲ್ಲ. ಅಲ್ಲಿ ಭಿನ್ನ ಭಿನ್ನ ಅಂದ್ರ ಅಲ್ಲಿ ಅವಕ ದೇಹಕ ಹಚ್ಕೋಬಾರ್ದು. ಅಂದರೆ ಅರ್ಥಾರ್ಥ ಇಲ್ಲಿ ಸರ್ವ ಆತ್ಮ ಕಾ ವ್ಯಾಪಕ ವಸ್ತು ಸೇ ಅಂದ್ರ ಎಲ್ಲ ಅನೇಕ ಆತ್ಮನ ಒಪ್ಪ್ಯಾರ. ಅವು ಅನೇಕ ಆತ್ಮ ಅದಾವ, ಅವು ಹಂಗದಾವು, ವ್ಯಾಪಕ ಅದಾವ. ಅಲ್ಲದೆ ಅವರು ಆತ್ಮನನ್ನ ವ್ಯಾಪಕ ಒಪ್ಪಲಾರದೆ ಮತ್ತ ಆಕಾಶವನ್ನು ವ್ಯಾಪಕ ಒಪ್ಪ್ಯಾರ, ಕಾಲವನ್ನು ವ್ಯಾಪಕ ಒಪ್ಪ್ಯಾರ, ದಿಶಾನು ವ್ಯಾಪಕ ಒಪ್ಪ್ಯಾರ. ಇವುಗಳಿಗಿಂತ ಭಿನ್ನ, ಈ ವ್ಯಾಪಕ ವಸ್ತುಗಳಿಗಿಂತ ಭಿನ್ನ ಸರ್ವ ಪರಿಚ್ಛಿನ್ನ ದೇಹ. ಇಲ್ಲಿ ದೇಹ ಇಲ್ಲಿ ತಗೊಂಡು ಹಚ್ಚಿದ್ರೆ ತಪ್ಪದು. ಯಾಕಂದ್ರ ವ್ಯಾಪಕ ವಸ್ತುನೊಡನೆ ಅಲ್ಲಿ ಭಿನ್ನ ಇಲ್ಲ. ಸರ್ವ ಪರಿಚ್ಛಿನ್ನ ದೇಹ ಇಂದ್ರಿಯ ಮನ ಪರಮಾಣು ಆದಿಕ್ ವಸ್ತುನ್ ಸೇ ಸಂಯೋಗ. ಈ ವ್ಯಾಪಕ ವಸ್ತು ಇಲ್ಲೇನದಲ್ಲ, ಆತ್ಮ, ಆಕಾಶ, ಕಾಲ, ದಿಶಾ, ಇವುಗಳಿಗಿಂತ ಭಿನ್ನವಾದ ಪರಿಚ್ಛಿನ್ನವಾದ ವಸ್ತು ಏನಿದಾವಲ್ಲ, ಇಂದ್ರಿಯಗಳದಾವು, ಮನಸ್ಸೈತಿ, ಪರಮಾಣುಗಳದಾವು, ಇವೆಲ್ಲ ವಸ್ತುಗಳನ್ನೇ ಸಂಯೋಗ ಆಗ್ತೈತಿ. ಇಸ್ ವಸ್ತು ಕಾ ಅರ್ಥ ಈ ರೀತಿ ನೀವು ತಿಳ್ಕೋಬೇಕು. ಇವುಗಳಿಗಿಂತ ವ್ಯಾಪಕ ವಸ್ತುವಿನನ್ನು ಬಿಟ್ಟು ಪರಿಚ್ಛಿನ್ನ ವಸ್ತುಗಳಾದ ದೇಹ, ಇಂದ್ರಿಯ, ಘಟಪಟಾದಿ ಮೊದಲಾದವುಗಳನ್ನೇ ಸಂಯೋಗ ಆಕೈತಿ. ಯಾಕಂದ್ರೆ ಅವ್ರು ಹೇಳುವಲ್ಲಿ ಒಂದು ಮಾತು ಇರ್ತಾರೆ, ಸರ್ವ ಅಲ್ಪ ಪದಾರ್ಥಂತೆ ಸಂಯೋಗ ಅಂದಾರ. ತಿಳಿತಾ? ಇವಕರ್ನ ಯಾಕೆ ಭಿನ್ನತ್ ಪಡ ಇರಬೇಕಂದ್ರ ಸರ್ವ ಅಲ್ಪ ಪದಾರ್ಥಗಳೊಡನೆ ಸಂಯೋಗ ಅಂದಾರಲ್ಲಿ. ಅಲ್ಪ ಅಂದ್ರೆ ಪರಿಚ್ಛಿನ್ನವಾದ ಸ್ವಲ್ಪ, ಇವು ಘಟ, ದೇಹ, ಇಂದ್ರಿಯ ಮೊದಲಾದವು ಇಂಥ ಹಿಂಗೆ. ಅದಕ್ಕೆ ಈ ರೀತಿ ಅರ್ಥ ಮಾಡಬೇಕು ಅಂತ ಟಿಪ್ಪಣಿ ಒಳಗೆ ಹೇಳಿದರು. ಏನು सर्व का सर्व पदार्थों से संयोग है, ये न्याय का सिद्धांत है, सो समीचीन नहीं. ಈ ನ್ಯಾಯಕರು ಹೇಳಿದ ಮತ ಇದು ಯೋಗ್ಯ ಇಲ್ಲ. ಕಾಯ್ತೆ ಜೋ ವ್ಯಾಪಕ ಆತ್ಮ ನಾನಾ ಅಂಗೀಕಾರ ಕರೆತೋ, ಈ ವ್ಯಾಪಕ ಆತ್ಮನ್ನ ಅನೇಕ ಒಪ್ಪೋದು, ಅವರೆಲ್ಲರೂ ವ್ಯಾಪಕ ಅದಾರತ್ತು ಒಪ್ಪಿದ್ರು. ಹೀಗೆ ಒಪ್ಪಿದರೆ ಸರ್ವ ಶರೀರ ಮೇ ಸರ್ವ ಆತ್ಮ का ಸಂಬಂಧ ಅಂಗೀಕಾರ करना होगा. ಸರ್ವ ಶರೀರದೊಡನೆ ಆ ಸರ್ವ ಆತ್ಮರ ಸಂಬಂಧನೂ ಅಂಗೀಕಾರ ಮಾಡ್ಬೇಕಲ್ಲ. ಯಾಕೆ ವ್ಯಾಪಕ ಅದಾವ ಅಂದ್ರೆ ಎಲ್ಲಕ್ಕೂ ಸಂಬಂಧ ಅದಾವು, ಹೌದಿಲ್ಲ? ಯಾತೆ ಕೌನ್ ಶರೀರ ಕಿಸ್ಕಾ ಹೈ ಯೇ ನಿಶ್ಚಯ ನೈ ಹೋವೇಗ. ಈ ಶರೀರ ಈಗ ಅನೇಕ ಆತ್ಮ ಅದಾರು, ಅವರೆಲ್ಲ ವ್ಯಾಪಕ ಅದಾರು, ಎಲ್ಲರದು ಸಂಬಂಧ ಐತಿ. ಮತ್ತೆ ಈ ಶರೀರ ಯಾರ್ದು ಅನ್ಬೇಕು, ಹೌದಿಲ್ಲ? ಹಿಂಗದ ಕೌನ್ ಶರೀರ ಕಿಸ್ಕಾ ಹೈ ये नियम नहीं होगा, यारदಪ್ಪ ಇದು ಶರೀರ, ಅದು ಇದನ್ನ ಬರಂಗಿಲ್ಲ. किंतु एक एक आत्मा के शरीर हुए चाहिए, किंतु एक एक आत्मा के सर्व शरीर हुए चाहिए. ಒಬ್ಬೊಬ್ಬ ಆತ್ಮನಿಗೆ ಅನೇಕ ಶರೀರ ಅಂತ ಹೇಳ್ಬೇಕಾಕತಿ. ಯಾಕ ಎಲ್ಲ ಕೂಡ ಸಂಬಂಧ ಐತಿ. हुए चाहिए जो ऐसे कहे, ಅದಕ್ಕೆ ಪ್ರತಿವಾದಿ ಒಂದೇಳೆ ಹೀಗಂದ್ರೆ, जाके कर्म से जो शरीर उत्पन्न हुआ है ತಾ ಆತ್ಮ का सो शरीर है ಅಂತೇಳಿ ಅವ್ರು ಹಿಂಗೆ ಉತ್ತರ ಕೊಟ್ರೆ ಏನು, ಯಾವ ದೇಹದ ಕರ್ಮದೊಡನೆ
ಜೋ ಯಾವ ಶರೀರ ಉತ್ಪನ್ನ ಆಗಿದೆ, ಯಾರ ಕರ್ಮದಿಂದ ಯಾವ ಶರೀರ ಉತ್ಪನ್ನ ಆಗೈತೆ ಆ ಆತ್ಮಂದ ಆ ಶರೀರ. ಆತ್ಮರದಾರ ಅವ್ರು ಕರ್ಮ ಮಾಡ್ತಾರ, ಅದು ಯಾವ ಕರ್ಮದಿಂದ ಯಾವ ಶರೀರ ಬಂದೈತಿ ಆ ಆತ್ಮಂದ ಅದು. ಹಿಂಗ ಯಾರ್ದು ಅನ್ನೋದು ನೆಲೆ ಹತ್ತಂಗಿಲ್ಲ ಅಂದ್ರೆ ಹಿಂಗೆ ತಿಳ್ಕೊಬೇಕು. ಯಾರ ಕರ್ಮದಿಂದ ಈ ಶರೀರ ಉತ್ಪನ್ನ ಆಗೈತಿ ಆ ಶರೀರ ಅವಂದು ಅದು ಹಿಂಗ ತಿಳ್ಕೋಬೇಕು ಅಂತ ಅಂದರೆ. ಮತ್ತೀಗ ಮಾಲಕ್ ಅದನು, ಈಗ ಉಳಿದವರು ಆತ್ಮ ಅದ್ರಾಗ ಅದಾರಲ್ಲ ಸಂಬಂಧ ಮಾಡ್ಕೊಂಡು ಅವ್ರ ಬಾಡಿಗೆ ಅದಾರ ತಿಳ್ಕೊಬೇಕು. ಹೌದಿಲ್ಲ? ಹಿಂಗ ಅದು ಹಿಂಗೆ ಹೇಳಿದ್ರು ಕೂಡ ಸೋಬಿ ಬನೇನಿ ಅದು ಸಂಭವಿಸೋಂಗಿಲ್ಲ. ಕಾಯ್ತೆ ಯಾಕಂದ್ರೆ कर्म जा शरीर से होवे आ कर्म करने वाले पूर्व शरीर में भी सर्व आत्मा का संबंध है. ಅಲ್ಲಪ್ಪ ಅದು ಕರ್ಮ ಮಾಡಾಗ ಆ ಉಳಿದ ಆತ್ಮರು ಸಂಬಂಧ ಇದ್ರೆ ಇಲ್ಲ ಅದಕ್ಕೆ ವ್ಯಾಪಕ ಅದರಂದ್ರೆ ಡೈರೆಕ್ಟ್ ಸಂಬಂಧ ಐತೆ ಅಲ್ಲಿ. ಮತ್ತು ಅಂದ ಮೇಲೆ ಆ ಕರ್ಮ ಮಾಡುವನ ಯಾವ ಕರ್ಮ ಮಾಡ್ಯಾನ ಅವಂದ ಆ ಶರೀರ ಅಂದೆ ಅಂದ್ರೆ ಆ ಉಳಿದ ಆತ್ಮರು ಅವಾಗ ಇದ್ದಿರಲ್ಲ ಇವ್ ಮಾಡೋ ಕರ್ಮ ಮಾಡುವಾಗ, ಮತ್ತು ಆ ಕರ್ಮ ಸಂಬಂಧ ಅವ್ರಿಗೆ ಐತೆ. ತಾ कर्म करने वाले पूर्व शरीर में भी सर्व आत्मा का संबंध है. ಯಾತೆ ಕರ್ಮ ಬಿ ಸರ್ವ ಆತ್ಮಕ್ಕೆ ಹೋಗಂಗೆ ಆದ್ರೆ ಆ ಕರ್ಮನು ಎಲ್ಲ ಆತ್ಮರದು ಆ ಕರ್ಮ ಐತಿ, ಏಕೆ ನೈ ಒಬ್ಬರದಲ್ಲ. ಆರು ಜೋ ಐಸೆಗೆ ಒಂದು ವೇಳೆ ಮತ್ತೆ ಅವ ಹೀಗಂದರೆ ಜಾ ಆತ್ಮ ಕೆ ಮಾನಸ ಸಹಿತ ಶರೀರ ಐತಾ ಆತ್ಮ ಕಾ ಸೋ ಶರೀರ ಅಂತ ಮತ್ತೇನಂದ. ಈಗ ಯಾವ ಆತ್ಮನ ಮನೋಸಹಿತ ಶರೀರ ಐತಿ, ಈಗ ಬರೇ ಶರೀರ ಅಂದ್ರೆ ಮತ್ತೆ ಆ ಕರ್ಮ ಯಾವೆಲ್ಲರೂ ಮಾಡಾಗ ಅವಾಗ ಇದ್ರು ಅವ್ರದ್ದು ಸಂಬಂಧ ಆಗತ್ತೆ. ಮನೋಸಹಿತ ಯಾವ ಶರೀರ ಐತಲ್ಲ ಆ ಆತ್ಮಂದು ಆ ಶರೀರ ಹಿಂಗಂದ್ರೆ ಸೋಬಿ ಬನೇನೆ ಅದು ಕೂಡ ಸಂಭವಿಸೋದಿಲ್ಲ. ಯಾಕಂದ್ರೆ ಕಾಯ್ತೆ ಶರೀರ ಕೆ ನಾಯಿ ಮನ್ ಕೆ ಸಾಥ್ ಬಿ ಸರ್ವ ಆತ್ಮ ಕ ಸಂಬಂಧ. ಯಾಕಂದ್ರ ಅವರ ಮತದಲ್ಲಿ ಆತ್ಮ ಜಡ ಅದಾನೆ, ಮನಸ್ಸಿನಲ್ಲಿ ಕ್ರಿಯೆ ಆಕೈತಿ, ಮನಸ್ಸಿನಲ್ಲಿ ಕ್ರಿಯೆ ಆಗಿ ಹೋಗಿ ಆ ಮನಸ್ಸು ಹೋಗಿ ಆತ್ಮನೊಡನೆ ಸಂಯೋಗ ಆದಾಗನ ಅಲ್ಲಿ ಜ್ಞಾನಾದಿ ಗುಣಗಳು ಉತ್ಪತ್ತಿ ಆಕಾವ ಅವಾಗ. ಮತ್ತು ಅಂದ ಮೇಲೆ ಮತ್ತು ಮೊದಲ ಅಟ್ಟ ಅವಾಗ ಯಾವುದೇ ಸಂಬಂಧ ಆಗ್ಬೇಕಾದ್ರೆ ಮತ್ತು ಈ ಮನಸ್ಸು ಹೋಗಿ ಆತ್ಮನೊಡನೆ ಸಂಯೋಗ ಆದಾಗ ಆಗೋದಲ್ಲ. ಮತ್ತು ಮನಸ್ಸಿನ ಸಂಯೋಗನೂ ಐತೆ ಎಲ್ಲ ಕೂಡ. मन के साथ भी सर्व आत्मा का संबंध है ताकि विषय ये निश्चय हुए नहीं जो कौन सा मन किस आत्मा का है. ಏನು ಆವಾಗ ಯಾವ ಮನಸ್ಸು ಯಾವ ಆತ್ಮಂದಪ್ಪ, ಆದರೆ ಯಾವ ಶರೀರ ಯಾವ ಆತ್ಮಂದು ಅಂತ ಹೇಳಕ್ ಬರಲಿಲ್ಲ. ಈಗ ಮನಸ್ಸಹಿತ ಅಂತ ಹೇಳಿದೆ ಅಂದ್ರೆ ಈ ಯಾವ ಮನಸ್ಸು ಯಾವ ಆತ್ಮಂದು आत्मा का है, किंतु सर्व आत्मा के सर्व मन हुए चाहिए. ಎಲ್ಲ ಆತ್ಮರದು ಎಲ್ಲ ಮನಸ್ಸು ಅದು ಹಿಂಗೆ ಹೇಳ್ಬೇಕಾಗ್ತದೆ. ತೈಸೆ ಇಂದ್ರಿಯ ಬಿ ಸರ್ವ ಆತ್ಮಕ್ಕೆ ಸರ್ವೈ ಹೋವೆಂಗೆ. ಅದರಂತೆ ಬರೀ ದೇಹ ಅಟ್ಟ ಅಲ್ಲ, ಮನಸ್ಸು ಅಟ್ಟ ಅಲ್ಲ, ಇಂದ್ರಿಯಗಳು ಅವಕ್ಕೂ ಸಂಬಂಧ ಐತಿಲ್ಲೋ, ಅವು ಕೂಡ ಸರ್ವ ಆತ್ಮಕ್ಕೆ ಸರ್ವೈ ಹೋವೆಂಗೆ. ಒಬ್ಬ ಬಂದ ಇಲ್ಲಿ ಎಲ್ಲರೂ ಹಿಂग बाहर के पदार्थ विषय ये मेरा है ये और का है ऐसा ವ್ಯವಹಾರಿ ಶರೀರ ನಿಮಿತ್ತಕ है. ಈಗ ನಾವು ಲೆಕ್ಕದಲ್ಲಿ ಇದು ಈ ಮೊಬೈಲ್ ಯಾರ್ದಪ್ಪ, ಈ ಮೊಬೈಲ್ ಯಾರ್ದು ಅಂದ್ರೆ ಸಂತೋಷದ ಐತಿ ಅದು. ಹೌದಿಲ್ಲ? ಮತ್ತು ಈ ರೀತಿ बाहर का पदार्थ ಅಂದ್ರೆ ಇದೊಂದು ಮೊಬೈಲ್, ಅದು ये मेरा है ये ಅಂದ್ರೆ ಇದು ನಂದೈತಾನ, ಈ ಗ್ರಂಥ ನಿಂದಲ್ಲ, ಇದು ಮತ ಬಂದೈತೆ. ಹೌದಲ್ಲ? ಅವ್ರ ಕಾ है ऐसा ವ್ಯವಹಾರ. ಈಗ ಲೋಕದಲ್ಲಿ ವ್ಯವಹಾರ ಆಕತಿಲ್ಲ ಹಿಂಗೆ. ಶರೀರ ನಿಮಿತ್ತಕ ಆ ಶರೀರ ನಿಮಿತ್ತ ಮಾಡ್ಕೊಂಡು ವ್ಯವಹಾರ ನಡೆದದ. ಸೋ ಶರೀರ ಸರ್ವ ಆತ್ಮಕ್ಕೆ ಸರ್ವ है. ಆ ಒಂದು
ಶರೀರ ಎಲ್ಲ ಆತ್ಮರ್ದು ಐತೆ ಅಂದಮೇಲೆ ಯಾರ್ದು ಯಾರಿಗೆ ಏನು ಭಾಳ ತಪ್ಪುಗಾಟ ಆಗಿಬಿಡ್ತೈತಿ ಎಲ್ಲ. ಯಾತೆ ಬಾಹಿರಿಕೆ ಪದಾರ್ಥ ಅಂದ್ರೆ ಹೊಲ ಮನಿ ಅವು ಏನಿದ್ದು ಎಲ್ಲ ಪ್ರಾಪರ್ಟಿಗಳು ಅವು ಹೋಗಿ ಸರ್ವ ಆತ್ಮಕ್ಕೆ ಸರ್ವ ಹೂವೆ ಚಾಯೆ ಅವು ಎಲ್ಲ ನಮ್ಮೂ ಅದಾವ ಅನ್ಬೇಕಂದ್ರೆ ಅವರು ಎಲ್ಲ ಯಾಕೆ ಅವ್ರದ್ದು ಸಂಬಂಧ ಐತಿ. ಅಂದ್ರೆ ಎಲ್ಲರ ಅಧಿಕಾರ ಐತೆ ಅನ್ಬೇಕಾಗತಿ. और जो ऐसे कहे ज्या आत्मा को ज्या शरीर में हम बुद्धि होवे मम बुद्धि होवे ತಾ ಆತ್ಮಕ ತೋ ಶರೀರ ಒಂದ್ ವೇಳೆ ಹಿಂಗಂದ್ರೆ ಏನಂತ ಯಾವ ಆತ್ಮನಿಗೆ ಯಾವ ಶರೀರದಲ್ಲಿ ಅಹಂ ಬುದ್ಧಿ ನಾನು ಅಂತೇಳಿ ಆಕಾಯ್ತೋ ಅಥವಾ ಮಮ ಬುದ್ಧಿ ಇದು ನನ್ನ ಶರೀರ ಹಿಂಗ ಆಕಾಯ್ತೋ ತಾ ಆತ್ಮಕ ಸೋ ಶರೀರ ಹಿಂಗ ಯಾರಿಗೆ ಆಕೈತಿ ಹಿಂಗ ಅವ್ರದ್ದು ಈ ಶರೀರ ಹಿಂಗಂದ್ರೆ सो अहम बुद्धि और मम बुद्धि एक है. अहम बुद्धि मम बुद्धि ಅಂದ್ರೆ ಇದು ಏಕ್ ಒಂದ್ ಐತಿಲ್ಲ ಅದು ಯಾಕೆ ಸರ್ವ ಆತ್ಮ ಮೇ ಹೈ ನೈ ವಿರೋಧ ಒಂದ ಮತ್ತು ಎಲ್ಲ ಆತ್ಮಗಳಲ್ಲಿ ಇರ್ಬೇಕಲ್ಲ ಆತ್ಮ ಅನೇಕತ್ವ ಪ್ಯಾರ ಆದ್ದರಿಂದ ಆತ್ಮ ಮೇ ರಹನೆ ಕಿಂತು ಏಕ ಧರ್ಮ ಏಕಿ ಧರ್ಮಿ ಮೇ ರಹೆ ಒಂದು ಧರ್ಮ ಒಂದೇ ಧರ್ಮಿಯಲ್ಲಿ ಇರ್ತಾ ಇತ್ತು. हाँ यहाँ पे एक ही आत्मा का शरीर है. जहाँ आत्मा का जो शरीर है ता शरीर से संबंधी मन इंद्रिय और बाहर के पदार्थ आत्मा के हैं. यहाँ पे व्यापक नाना आत्मा अंगीकार करने में भी दोष नहीं. ಆದ್ದರಿಂದ ಈ ರೀತಿ ಒಂದು ಧರ್ಮ ಒಂದೇ ಧರ್ಮದಲ್ಲಿ ಇರುತ್ತದೆ. ಆದ್ದರಿಂದ ಒಂದೇ ಆತ್ಮನ ಶರೀರ ಆ ಆತ್ಮಂದು ಶರೀರ ಐತಿ ಮತ್ತು ಆ ಶರೀರದೊಡನೆ ಸಂಬಂಧ ಮನ ಇಂದ್ರಿಯ ಮತ್ತು ಹೊರಗಿನ ಪದಾರ್ಥಗಳು ಇವೆಲ್ಲ ಆತ್ಮನಿಗೆ ಅದಾವ ಅಂತೇಳಿ ಯಾತೆ ವ್ಯಾಪಕವಾದ ನಾನಾ ಆತ್ಮ ಅಂಗೀಕಾರ ಕರ್ನೆ ಮೇ ಬಿ ದೋಷಣೆ. ಆದ್ದರಿಂದ ವ್ಯಾಪಕ ಅನೇಕ ಆತ್ಮರ ಅಂಗೀಕಾರ ಮಾಡೋದ್ರಿಂದ ದೋಷ ಇಲ್ಲ. ಸಿದ್ಧಾಂತಿ ಸೋ ವಾರ್ತಾ ಬಿ ಬನೇ ನೈ ಈ ಮಾತು ಕೂಡ ಸಿದ್ಧಾಂತಿಗಳು ಹೇಳ್ತಾರೆ. ಕಾಯ್ತೆ ಯದ್ಯಪಿ ಅಹಂ ಬುದ್ಧಿ ಏಕ ದೇಶ ಮೇ ಏಕ ಹಿ ಆತ್ಮ ಕೋ ಹೈ. ಯಾಕಂದ್ರೆ ಅಹಂ ಬುದ್ಧಿ ಈ ಶರೀರದಲ್ಲಿ ನಾನು ಅಂತೇಳಿ ಏಕ ದೇಹದಲ್ಲಿ ಏಕೀ ಆತ್ಮನಿಗೆ ಆಗ್ತೈತಿ. ತಥಾಪಿ ಆದರೂ ಸೋ ನ್ಯಾಯ ಮತ್ಮೆ ಬನೇನೆ ನ್ಯಾಯ ಮತದಲ್ಲಿ ಸಂಭವಿಸುವುದಿಲ್ಲ. ಯಾಕೆ ಸಂಭವಿಸುವುದಿಲ್ಲ? ಅಂದ್ರ ಸರ್ವ ಅಲ್ಪ ಪದಾರ್ಥ ಅಂತ ಸಂಯೋಗಿ ವ್ಯಾಪಕತ್ವ ಒಪ್ಪ್ಯಾರ ಅವರು. ಆದ್ದರಿಂದ ನ್ಯಾಯಮತದಲ್ಲಿ ಇದು ಸಂಭವಿಸುವುದಿಲ್ಲ. ಒಂದು ಅಹಂ ಬುದ್ಧಿ ಏಕ ದೇಹದಲ್ಲಿ ಒಬ್ಬ ಆತ್ಮನಿಗೆ ಸಂಭವಿಸ್ತೈತಿ ಅಂದ್ರೆ ಆದ್ರೂ ಅದು ನ್ಯಾಯಮತದಲ್ಲಿ ಸಂಭವಿಸ ಕಿಂತು ಸರ್ವ ಆತ್ಮಕ್ಕೂ ಏಕ ದೇಹ ಮೇ ಅಹಂ ಬುದ್ಧಿ ಹುಯಿ चाहिए. ಸರ್ವ ಆತ್ಮರಿಗೆ ಒಂದೇ ದೇಹದಲ್ಲಿ ಅಹಂ ಬುದ್ಧಿ ಆಗ್ಬೇಕಾಕತಿ. ಕಾಯತೆ ನ್ಯಾಯ ಮತ್ ಮೇ ಬುದ್ಧಿ ನಾಮ್ ಜ್ಞಾನ ಕಾ ಹೈ. ಬುದ್ಧಿಯಾದಿ ಷಟ್ಕಂ ಅಂತ ಇದ್ದಾರೆ ಅಂದ್ರೆ ಬುದ್ಧಿ ಅಂದ್ರೆ ಜ್ಞಾನ. सो ज्ञान आत्मा और मन के संयोग से होवे. ಈ ಜ್ಞಾನ ಆತ್ಮಾರ ಸ್ವರೂಪ ಜಡ ಅದಾನೆ ಅವ್ರ ಆತ್ಮ ನ್ಯಾಯಿಕರು. ಅವನು ಯಾವಾಗ ಜ್ಞಾನ ಆಕತಿ ಅಂದ್ರೆ ಮನಸ್ಸು ಹೋಗಿ ಆತ್ಮರೊಡನೆ ಸಂಯೋಗ ಆಗಬೇಕು. ಆವಾಗ ಆ ಜ್ಞಾನಾದಿ ಗುಣಗಳು ಉತ್ಪತ್ತಿ ಆಗ್ತವೆ. सो मन के साथ ही संयोग सर्व आत्मा का है. ಆ ಮನಸ್ಸಿನ ಸೊಡನೆ ಸಂಯೋಗ ಎಲ್ಲ ಆತ್ಮರದು ಐತಿ.
याते मन के संयोग से जैसे एक देश में एक आत्मा को अहम बुद्धि होवे ಹೇಗೆ ಒಂದು ದೇಹದಲ್ಲಿ ಒಬ್ಬ ಆತ್ಮನಿಗೆ ಅಹಂ ಬುದ್ಧಿ ಆಗ್ಬೋದು ऐसे एक देह में सर्व आत्मा को अहम बुद्धि हुई चाहिए हाँ ಒಬ್ಬಗ ಆಕತ್ತಂದ್ರೆ ಎಲ್ಲರಿಗೂ ಅಹಂ ಬುದ್ಧಿ ಆಗೋದು ಆ ಹಂಗ ಶಾಣ್ಯರಲ್ಲ ಅವ್ರ ಅಲ್ಲ ಅಂದ್ರ ಅವರು ಮಾತಿನ ಮಲ್ಲಪ್ಪ ಮಾತಿನ ಚಾಣಕ್ಯ ಅದು ಆದ್ರ ಅವ್ರ ಮತ ದೋಷಯುಕ್ತ ಐತೆ ಅವರು ಅಂದ್ರ ಅರ್ಥಾರ್ಥ ಏನಂದ್ರ ಈ ನ್ಯಾಯದಲ್ಲಿ ಇದು ಕುಸ್ತಿ ಹಿಡಿಯೋ ಪೈಲ್ವಾನ್ ಒಬ್ಬ ಅವ ಕುಸ್ತಿ ಹಿಡಿದು ಪೈಲ್ವಾನ್ ಆಗ್ಬೇಕಾದ್ರ ಅವ ಮೊದಲು ಊಟ ಬಸಿ ದಂಡ ಬೈಠಕ ಇವೆಲ್ಲ ಮಾಡ್ಬೇಕು ವ್ಯಾಯಾಮ ಹಿಂಗ ಇದು ನ್ಯಾಯ ಈಗ ನಿಮ್ಮನ್ನ ದಂಡ ಬೈಠಕ್ ಮಾಡ್ಲಾಕ್ ಹಚ್ಚಿದಂಗೆ ಅಂದ್ರೆ ಬುದ್ಧಿಯಲ್ಲಿ ಶಕ್ತಿ ಬರ್ತೈತಿ ಬುದ್ಧಿಗೆ ಶಕ್ತಿ ಬರ್ತೈತಿ ಹಾ ವಿಷಯ ಸೂಕ್ಷ್ಮ ಆಕತಿ ಸ್ವಲ್ಪ ಅದನ್ನ ಬಹಳ ಲಕ್ಷ್ಯ ಕೊಟ್ಟು ಇಟ್ಟು ಅದನ್ನ ತಿಳ್ಕೊಬೇಕಲ್ಲ ಅಂದ್ರೆ ಅದಕ್ಕೆ ಕೆಲಸ ಕೊಟ್ಟಾನೆ ಬುದ್ಧಿ ಹಾ ಹಿಂಗೆ ಅದಕ್ಕೆ ಆದ್ದರಿಂದ ಅವಾಗ ಆ ಬುದ್ಧಿಯಲ್ಲಿ ಅಜ್ಞಾನವನ್ನು ನಾಶ ಮಾಡಿ ಆತ್ಮನ ಸಾಕ್ಷಾತ್ಕಾರ ಮಾಡಿ ಕೊಡ್ತಕ್ಕಂಥ ಸಾಮರ್ಥ್ಯ ಬುದ್ಧಿಗೆ ಬರ್ತೈತೆ ತಿಳಿತಾ ಹಿಂಗೈತ ಅದಕ್ಕೆ न्याय जो ऐसे कहे यद्यपि मन का संयोग तो सर्व आत्मा से है ಅಲ್ಲ ಮನುಷ್ಯನ ಸಂಯೋಗ ಎಲ್ಲ ಆತ್ಮರೊಡನೆ ಐತಲ್ಲ ಮತ್ತೆ ಎಲ್ಲರಿಗೂ ಬುದ್ಧಿ ಆಗಬೇಕು ಅಂತ ಹೀಗಂದರೆ तथापि ज्या आत्मा में ज्ञान का जनक अदृष्ट है ತಾ ಆತ್ಮ कोई अहम बुद्धि होवे ಯಾವ ಆತ್ಮನಲ್ಲಿ ಜ್ಞಾನ ಜನಕತ ಅದೃಷ್ಟ ಐತಲ್ಲ ಅದೃಷ್ಟ ಇತ್ತಂದ್ರನ ಆ ಆತ್ಮನಿಗೆ ಅಹಂ ಬುದ್ಧಿ ಆಗುತ್ತದೆ ಅಂದ್ರೆ ಈಗ ಒಂದು ಮನೆಯಲ್ಲಿ ಈಗ ಇರ್ತಾರ ಭಾಳ ಮಂದಿ ಇರ್ತಾರ ಅಪರಾಧ ಮಾಡಿದ ಒಬ್ಬ ಅದಾನ ಅದ್ರಾಗ ಮತ್ ಶಿಕ್ಷೆ ಎಲ್ಲರಿಗೂ ಆಕತ್ತೇನ ಯಾವ ಮಾಡ್ಯಾನ ಅವಾಗ ಆಕತ್ತ ಹೆಂಗ ಈಗ ವೇದಾಂತಿಗಳು ಹೇಳ್ತಾರ तो भी सर्व कोई ज्ञान हुआ चाहिए ಎಲ್ಲರಿಗೂ ಜ್ಞಾನ ಆಗ್ಬೇಕು ಕಾಯತೆ जो व्यापक नाना आत्मा अंगीकार करे तो ಒಂದ್ ವೇಳೆ ವ್ಯಾಪಕ ಅನೇಕ ಆತ್ಮರನ್ನು ಅಂಗೀಕಾರ ಮಾಡಿದರೆ एक शरीर की शुभ अशुभ क्रिया थे शरीर में स्थित सर्व आत्मा में ही अदृष्ट हुए जाए ಅಂದ್ರೆ ಒಂದು ಶರೀರದಲ್ಲಿ ಶುಭಾಶುಭ ಕ್ರಿಯೆಗಳು ಏನ್ ನಡೀತಾವ ಅಲ್ಲಿ ಸರ್ವ ಆತ್ಮನಲ್ಲಿ ಅದೃಷ್ಟ ಇರ್ಬೇಕಾಕತಿ ये वार्ता पूर्व कही है ಈ ಮಾತನ್ನು ಮೊದಲು ಹೇಳ್ಕೊಂಡ್ ಬಂದೇವ್ ನಾವು ಯಾತೆ ವ್ಯಾಪಕ जो नाना आत्मा अंगीकार करे तो ಆತ್ಮರನ್ನು ಅನೇಕ ಅನ್ನೋದು ವ್ಯಾಪಕತ್ವ ಒಪ್ಪಿದರೆ ಏಕ ದೇಹ ಮೇ ಸರ್ವಕ್ಕೂ ಸುಖ ದುಃಖ ಭೋಗ ಹುವಾ चाहिए ಅಂದ್ರೆ ಒಂದೇ ದೇಹದಲ್ಲಿ ಎಲ್ಲ ಆತ್ಮರಿಗೂ ಸುಖ ದುಃಖ ಭೋಗ ಆಗ್ಬೇಕಾಕತಿ ಯಾಕೆ ಎಲ್ಲರದು ಸಂಬಂಧ ಐತಿ ಈ ಆಪತ್ತಿ ಬರ್ತದಂತ ಆದ್ರೆ ಇದು ಕಂಡು ಬರುವುದಿಲ್ಲ ಯಾತಿ ವ್ಯಾಪಕ नाना कर्ता भोक्ता आत्मा है ये न्याय का सिद्धांत समीचीन नहीं ಅಲ್ಲಿಗೆ ಹೋಗಿ ನಿಂದಿರ್ಬೇಕಾದ್ರೆ ಆದ್ದರಿಂದ ವ್ಯಾಪಕ ಅನೇಕ ಕರ್ತಾ ಭೋಕ್ತಾ ಆತ್ಮನಿದ್ದಾನೆ ಅನ್ನೋದು ಇದು ನ್ಯಾಯ ಸಿದ್ಧಾಂತ ಏನೈತಿಲ್ಲ ಇದು ಸಮೀಚೀನ ಅಂದ್ರೆ ಯೋಗ್ಯ ಇಲ್ಲ ನ್ಯಾಯ ಮತದ ಮೇಲೆ 401ನೇ ಟಿಪ್ಪಣಿ ಐತಿ जैसे नाना घट को व्यापक कहना निष्फल है अनेक ಘಟಗಳದಾವ ಅವಕ್ ವ್ಯಾಪಕ ಅಂತೇಳಿ ಅನ್ಕೋತ ಕೂತ್ರ ಅದು ನಿಷ್ಫಲ ಐತಿಲ್ಲ तैसे देह विषय ही कर्ता भोक्ता नाना आत्मा को व्यापक कहना निष्फल है ಅದರಂತೆ ಆತ್ಮರನ್ನು ಅನೇಕ ಒಪ್ಪೋದು ಅವರೆಲ್ಲರೂ ವ್ಯಾಪಕ ಅದರತ್ತು ಒಪ್ಪೋದು ಇದು ಸಂಭವಿಸಂಗಿಲ್ಲ
ಯಾಕ ವ್ಯಾಪಕ ವಸ್ತು ಒಂದೇ ಇರ್ತೈತಿ. ಕಿಮ टिप्पणी नाना अंतकरण के अंगीकार किए भोग की असंकर की सिद्धि थे ಅಂದ್ರೆ ಏನ್ ಹೇಳ್ತಾರೆ, ಆತ್ಮರನ್ನ ಅನೇಕ ಮತ್ತು ವ್ಯಾಪಕ ಅಂತ ಒಪ್ಪಲ್ಲ, ಅದನ್ನ ಬಿಟ್ಟು ಅನೇಕ ಅಂತಃಕರಣವನ್ನ ಅಂಗೀಕಾರ ಮಾಡಬೇಕು. ಇದರಿಂದ ಏನಾಕತಿ, ಅನೇಕ ಅಂತಃಕರಣ ಒಪ್ಪಿದರೆ ಭೋಗಕ್ಕೆ ಅಸಂಕರಕ್ಕೆ ಸಿದ್ಧಿ ಐತೆ, ಅಂದ್ರೆ ಸಂಕರ ದೋಷ ಬರಂಗಿಲ್ಲ ಅಲ್ಲಿ. ಹಾ, ಯಾಕ संकर दोष बरोदिಲ್ಲ. सिद्धि से व्यापक आत्मा को नाना कहना निष्प्रयोजन. व्यापक ಆತ್ಮರಿಗೆ ಅನೇಕ ಅಂತ ಹೇಳುದು ನಿಷ್ಪ್ರಯೋಜನ. टिप्पणी समाप्ति. आमेले अपना भोक्ता आत्मा का न्याय का सिद्धांत समीचीन नहीं. ಏನ್ ಈಗ ಸಿದ್ಧಾಂತಿಗಳು ಹೇಳ್ತಾರೆ 347 अंकದಿಂದ, हमारे सिद्धांत में तो कर्ता भोक्ता अंतःकरण है. ನಮ್ಮ ಸಿದ್ಧಾಂತದಲ್ಲಿ ಕರ್ತಾ ಭೋಕ್ತಾ ಅಂತಃಕರಣ ಇತ್ತು. ಕರ್ತೃತ್ವ, ಭೋಕ್ತೃತ್ವ, ಸುಖ ದುಃಖ ಎಲ್ಲ ಇವು ಅಂತಃಕರಣಕ್ಕದ. ಪೂಜಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಆತ್ಮ ಅಂತ ಹೇಳಿದ ಮೇಲೆ ಇವರು ಚಾಲ ಮಾಡ್ಕೊಂಡು ಅದೇ ಅದೇ ಸಾಕ್ಷಿ ಆಗದನ್ನ ಆತ್ಮ ಅಂತಂತ ಸಿದ್ಧಾಂತದವ್ರು ಹೇಳಿ ಆಮೇಲೆ ಇವರೆಲ್ಲ ಇಟ್ಟಿಟ್ಟು ಬರ್ತಾರಲ್ಲ. ಅದೇ ಈಗ ಹಮಾರೆ ಸಿದ್ಧಾಂತ में तो कर्ता भोक्ता ಅಂತಃಕರಣ, ವೇದಾಂತದಲ್ಲಿ ಕರ್ತಾ ಭೋಕ್ತಾ ಆತ್ಮ ಇಲ್ಲ, ಅವರಲ್ಲಿ ಆತ್ಮ ಕರ್ತಾ ಭೋಕ್ತಾ ಹೋಗ್ತಾರ. ಆದ್ರೆ ನಮ್ಮಲ್ಲಿ ಅಂತಃಕರಣ ಕರ್ತಾ ಭೋಕ್ತಾ ಅಂತಃಕರಣ. सो अंतकरण नाना है, अंतकरण अनेक अदाव. व्यापक और अणु नहीं, व्यापक ಮತ್ತು अणु ನಾವು ಒಪ್ಪಿಲ್ಲ. किंतु शरीर के समान ता अंतःकरण का परिमाण है. ಅಂದ್ರ ಶರೀರದಂತೆ ಪರಿಮಾಣ ಅಂದ್ರೆ ಅಳತೆ, ಎಷ್ಟು ಶರೀರ ಐತಿ ಅಷ್ಟು. दीपक के प्रकाश की न्यायी जब बड़े शरीर को व्याप्त होवे तब अंतःकरण का विकास होवे. ಅಂದ್ರ ಈಗ ಒಂದು ಮನುಷ್ಯ ಅದಾನ, ಅವಾಗ ಆನಿ ಶರೀರ ಬತ್ತು, ಆನಿ ಶರೀರ ಬತ್ತು ಅಂತಂದ್ರ जब बड़े शरीर को प्राप्त होवे तब अंतःकरण का विकास होवे. आवाग आ दीप ಹಿಂಗ ಕೈ ಹಿಡದಿ ಅಂದ್ರ ಈ ಕೈಯಾಗ ಅಟ್ಟ ಬೆಳಕಿರ್ತೈತಿ, ಕೈ ತೆಗದಿ ಅಂದ್ರ ಮನಿ ತುಂಬಾ ಬೆಳಕು ಬೀಳ್ತದೆ. ಹಿಂಗ ಅದು ವಿಕಾಸ ಹೊಂತೈತಿ. ಉಪಾಸ ಅಂತಃಕರಣ ಇಷ್ಟೇ ಅಲ್ಲ, ಅಂತಃಕರಣ ಬಹಳ ವಿಚಿತ್ರ ಐತೆ. ಅಂತಃಕರಣ ಅದು ಈಗ ಚಂದ್ರ ಅರ್ಧ ಅದಾನೋ ಪೂರ್ಣ ಅದಾನೋ ಅಂದ್ರ ಅಂತಃಕರಣ ವೃತ್ತಿ ಅಲ್ತಾನ ಹೋಗ್ಬೇಕು. ಅಲ್ಲಿ ಚಂದ್ರ ಎಲ್ಲಿದಾನ ಅಲ್ಲಿ ತನ ಹೋಗಬೇಕಾದ, ಹೋಗಿ ಅವನೊಡನೆ ಸಂಬಂಧ ಆಗ್ಬೇಕ. ಅವ್ರ ಸಂಬಂಧ ಆದಾಗ ಅವನು ಭಂಗ ಮಾಡ್ತೈತೆ. ಆವಾಗ ಅವನು ಚಂದ್ರ ಅರ್ಧ ಅದಾನೋ ಪೂರ್ಣ ಅದಾನೋ ಅನ್ನೋದು ಗೊತ್ತಾಗತ್ತೆ. ಅಂದ್ರ ಅಲ್ಲಿ ತನ ಹೋಗ್ಬೇಕು. ಇನ್ನೊಂದು ಬ್ರಹ್ಮಸೂತ್ರದಲ್ಲಿ ತೃಣಜಲಾಯುಕ ಅಂತ ಬರ್ತದ. ತೃಣಜಲಾಯುಕ ಅಂದ್ರ ಈಗ ಒಬ್ಬ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗ್ತಾನೆ, ಒಬ್ಬ ಪಾಪ ಮಾಡಿ ನರಕಕ್ಕೆ ಹೋಗ್ತಾನೆ. ಒಬ್ಬ ಮಿಶ್ರ ಕರ್ಮ ಇತ್ತಂದ್ರ ಅವ ಸ್ವರ್ಗಕ್ಕೂ ಹೋಗಂಗಿಲ್ಲ ಮತ್ತು ನರಕಕ್ಕೂ ಹೋಗಂಗಿಲ್ಲ. ಇಲ್ಲಿಂದ ಇಲ್ಲೇ ಮನುಷ್ಯ ಲೋಕದಲ್ಲಿ ಈ ಶರೀರವನ್ನು ಬಿಟ್ಟು ಆ ಇನ್ನೊಂದು ಶರೀರ ತಾತಾನವ. ಅಂದ್ರೆ ಸಾಧಾರಣ ಈಗ ದಿಲ್ಲಿ, ಇಲ್ಲಿಂದ ದಿಲ್ಲಿ ಎಷ್ಟು ದೂರ ಐತಿ? ಬಹಳ ದೂರ ಐತಿ, ಹೌದಲ್ಲ?
ಆದ್ರ ಅವರು ಹೇಳ್ತಾರ ತೃಣಜಲಾಯುಕ ಅಂದ್ರ ಅದ್ರ ಕೀಡಿ ಉದಾಹರಣೆ ಕೊಟ್ಟಾರಿ. ಕೀಡಿ ಉದಾಹರಣೆ ಹಿಂಗಿದ್ದು ಹಿಂಗಿರ್ತೈತಿ ಇಲ್ಲಿ. ಅದು ಹಿಂಗೆ ಮಾಡಿ ಹಿಂಗೆ ಮುಂದಿನ ಒಂದು ಟಂಗೆ ಹಿಡ್ಕೋತೈತಿ. ಆಮೇಲೆ ಇದನ್ನ ಕಾಲು ತಗೊಂಬಂದು ಇಲ್ಲಿಗೆ ಬರ್ತೈತಿ. ಇಲ್ಲಿದಿಂದ ಮುಂದೆ ಮತ್ತು ಇದನ್ನ ಹಿಡಿತೈತಿ. ಇದನ್ನ ಹಿಡ್ಕೊಂಡ ಮೇಲೆ ಇದನ್ನ ಬಿಟ್ಟು ಈ ಕಡೆ ತಗೋತೈತಿ. ಹಿಂಗ ದೇಹ ಅಂದ್ರೆ ಈ ರೀತಿ ಈ ದೇಹ ಬಿಡೋದೇ ಮೊದಲು ಬಿಡಂಗಿಲ್ಲ. ಇದನ್ನ ಮುಂದಿನ ದೇಹ ಹಿಡ್ಕೊಂಡು ಇದನ್ನ ಬಿಡ್ತದೆ. ಇಲ್ಲಿದಿಂದ ದಿಲ್ಲಿ ತನ ಹಿಗ್ಗುತ್ತದಂತದು. ಇದನ್ನ ಹಿಡ್ಕೊಂಡ ಅಲ್ಲಿಗೆ ಹೋಗ್ಬೇಕಲ್ಲ. ನೋಡ ಅವಾಗ ಟಾಪ್ ಹಿಗ್ಗಬೇಕ. ಈ ರೀತಿ ಐತದ. ಆದ್ದರಿಂದ ಅಂದ್ರೆ ಅಂತಃಕರಣದ ಸ್ವಭಾವ ಹೆಂಗೈತಿ, ಅದಕ್ಕೆ ಅವರು ಈ ರೀತಿ दीपक की प्रकाशी नहीं जब बड़ा शरीर प्राप्त हुए तब अंतःकरण का विकास हो गया. ಅದು ದೊಡ್ಡದಾದ್ರೆ ಅದು ಹಿಗ್ಗತೈತಿ. ನ್ಯೂನ್ ಶರೀರ में संकोच हो गए. इरवी शरीर बंतंದ್ರೆ हत्याकति. ये वार्ता सिद्धांत बिंदु के व्याख्यान में मधुसूदन स्वामी ने प्रतिपादन करे. ಅದಕ್ಕೆ ಈ ಮಾತು ಎಲ್ಲಿ ಬಂದದ, ಯಾರು ಹೇಳ್ಯಾರಂದ್ರೆ ಸಿದ್ಧಾಂತ ಬಿಂದು ಅನ್ನುವ ಗ್ರಂಥಕ್ಕೆ ವ್ಯಾಖ್ಯಾನ ಬರೆಯುವಾಗ ಅದು ಅದ್ವೈತ ಸಿದ್ಧಿ मधुसूदन सरस्वती ಅವರು ಅದನ್ನು ಬರ್ದಾರ ಹಿಂಗೆ. जहाँ अंतःकरण का जहाँ शरीर से संबंध है तहाँ अंतःकरण को ता शरीर से भोग हो गए. या ಆತ್ಮನಿಗೆ ಯಾವ ಅಂತಃಕರಣದ ಸಂಬಂಧ ಐತಿ ಆ ಅಂತಃಕರಣದಲ್ಲಿ ಸುಖ ದುಃಖ ಭೋಗಗಳಾಗ್ತಾವು. ಅದು ಅವನ ಸಂಬಂಧ. जो अंतःकरण को व्यापक अंगीकार करे तो ಒಂದು ವೇಳೆ ಅಂತಃಕರಣ ವ್ಯಾಪಕ ಅಂತ ಹೋಗ್ತಾರೆ ಸರ್ವ ಶರೀರ ಸರ್ವಕ್ಕೆ ಹೋವೆ. ಸರ್ವ ಶರೀರ ಸರ್ವ ಎಲ್ಲರೂ ಆಗ್ಬಿಡ್ತಾವ. ಆಮೇಲೆ ಅವ್ರ ಭೋಗ ಭೀ ಸರ್ವಕ್ಕೂ ಹೋವೆ. ಒಬ್ಬನಿಗೆ ಸುಖ ಆದ್ರೆ ಎಲ್ಲರಿಗೆ ಆಗ್ಬೇಕು, ಒಬ್ಬನಿಗೆ ದುಃಖ ಆದ್ರೆ ಎಲ್ಲರಿಗೆ ದುಃಖ ಆಗ್ಬೇಕು. ಹಿಂಗ ಎಲ್ಲರದ್ದು ಸಂಬಂಧ ಐತಿಲ್ಲ ಇದು. ಸೋ ವ್ಯಾಪಕ ಅಂತಃಕರಣ ನೈ, ಅದಕ್ಕೆ ಅಂತಃಕರಣವನ್ನು ವ್ಯಾಪಕ ಒಪ್ಪೋದಿಲ್ಲ. ಯಾತೆ दोष नहीं. और अंतःकरण को अणु अंगीकार करे तो शरीर के एक देश में अंतःकरण रहे. ಇನ್ನು ಒಂದು ವೇಳೆ ಆ ಅಂತಃಕರಣ ಅಣುಪರಿಮಾಣ ಮಧ್ಯಮ ಪರಿಮಾಣಗಳೆಣಿಕೆ ತನ್ನೊಳಗೂಡದಿರುವುದರಿಂದ ಗುಣಜಾತಿ ಕರ್ಮಾದಿ ರಹಿತತ್ವದಿಂದ ಕರ್ಣವಿಡಿಯದುದರಿಂದ ಅದ್ವಯನ ಅನ್ನುವಂತ ಜ್ಞಾನ ಪ್ರತಿಪಾದನದಲ್ಲಿ ಹೇಳ್ತಾರೆ. ಅದಕ್ಕೆ ಅಂತಃಕರಣಕ್ಕೆ ಅಣು ಅಂಗೀಕಾರ, ಅಣು ಅಂತೇಳಿ ಅಟ್ಟ ಅಳತಿ ಅಣುವಿನಷ್ಟು ಹೇಳಿದ್ರೆ ಶರೀರಕ್ಕೆ ಏಕ ದೇಶ ಮೇ ಅಂತಃಕರಣ ರೇ. ಅಣುವಿನಟ್ಟು ಅಂದ್ಕೊಳ್ಳಿ ಶರೀರದ ಯಾವುದೇ ಒಂದು ಸ್ವಲ್ಪ ಅಲ್ಪ ಭಾಗದಲ್ಲಿ ಇರ್ಬೇಕಾಗತ್ತೆ. ಅಂದ್ರ ಅರ್ಥಾರ್ಥಿ ಈಗ ನೀವು ಅದು ಅಣು ಹೆಂಗ ಅಣು ಅಂದ್ರೆ ಎಷ್ಟು ತಿಳ್ಕೊಬೇಕಂತ, ಅಣು ಅಂದ್ರ ಅಂದ್ರ 6ನೇ ಭಾಗಕ್ಕೆ ಬಂದಿಲ್ಲ, 3ನೇ ಭಾಗಕ್ಕೆ ಅಣು ಅಂತ. ಆ ಬೆಳಕಿಂಡಿಯಲ್ಲಿದ್ದ ಸೂಕ್ಷ್ಮ ಕಣದಲ್ಲಿ ಅದರ ಅರ್ಧ ಮಾಡಿದೆ ಅಂದ್ರೆ ಅಣು. ಅದೆಷ್ಟು ಅದು ಅತಿ ಸಣ್ಣ ಐತೆ. ಮತ್ತೆ ಶರೀರದ ಏಕ ದೇಶದಲ್ಲಿ ಇರ್ತೈತೆ. ऐसा अंगीकार करना होगा तो वार्ता बने नहीं. ಇದು ಕೂಡ ಸಂಭವಿಸಿಲ್ಲ. कहाँ थे एक काल में ही पाद मस्तक के कंटक वेद से होवे तो दोनों स्थान में एक ही काल में पीड़ा हुए है तो नहीं हुआ थे. ಅಂದ್ರ ಕಾಲಾಗ ಒಂದು ಮುಳ್ಳು ಮಣಿದಿ, ಕಾಲಾಗ ಮುಳ್ಳ ಚುಚ್ಚಿತು,
ಆಮೇಲೆ ಅದನ್ನು ಚುಚ್ಚಲಾಕತ್ತೇಳಿ ತೆಳಗೆ ಬಾಗಿ ಹಿಂಗೆ ತಗೊಳಕಾದ ಆ ಗಿಡದ ಮತ್ತೊಂದು ಟೊಂಗೆದ ಮುಳ್ಳು ಇವನ್ ತಲೆಯಾಗಿ ಚುಚ್ಚ ಕಾಲಾಗಿ ಚುಚ್ಚಿದ್ದು ನೋವು ಐತಿ ಇವಂಗ ತಲೆಯಾಗಿ ಚುಚ್ಚಿದ್ದು ನೋವು ಐತಿ ಹೌದಲ್ಲ. ಮತ್ತೆ ಅಣುವಿನಟ್ಟು ಒಂದ ಕಡೆ ಇದ್ರ ಇದು ಗೊತ್ತಾಗಬಾರ್ದು ಎರಡು ಹೇಗೆ सो नहीं हुआ चाहिए। कहाँ थे जो अंतःकरण अणु हुए तो एक ही स्थान में एक काल में रहे ಒಂದೇ ಜಾಗದಾಗ ಒಂದು ಸಮಯದಲ್ಲಿ ಇರ್ತೈತೆ ಅದು ಯಾತೆ ಜಾ ಸ್ಥಾನ ಮೇ ಅಂತಃಕರಣ ಹೋವೆ ತಾ ಸ್ಥಾನ ಮೇ ಹಿ ಪೀಡಾ ಹುಯಿತೆ ಅದು ಯಾವ ಸ್ಥಾನದಲ್ಲಿ ಐತೆ ಅಲ್ಲೇ ಹೌದು ನೋವು ಆ ದುಃಖ ಆಗಬೇಕು ದೋನೋ ಸ್ಥಾನ ಮೇನೇ ಮಸ್ತಕದಲ್ಲಿ ಮತ್ತು ಪಾದದಲ್ಲಿ ಎರಡೂ ಆಗಬಾರ್ದು ಯಾತೆ ಅಂತಃಕರಣ ಅಣು ಅವ್ರ ವ್ಯಾಪಕನೇ ಆದ್ದರಿಂದ ಅಂತಃಕರಣ ಅಣುನೂ ಅಲ್ಲ ವ್ಯಾಪಕನೂ ಅಲ್ಲ किंतु शरीर के समान है अंदर शरीर समान यहाँ पे कोई दोष नहीं अणु और व्यापक से विलक्षण जो है ताको ही मध्यम परिमाण कहे अणु ಮತ್ತು ವ್ಯಾಪಕಕ್ಕಿಂತ ವಿಲಕ್ಷಣವಾದದ್ದಕ್ಕನ ಮಧ್ಯಮ ಪರಿಮಾಣ ಅಂದ್ರೆ ಏನು ಮಧ್ಯಮ ಪರಿಮಾಣ ಅಂದ್ರೆ ಹ್ಞೂ ಅಂದೆ ಹ್ಞೂ ಮಧ್ಯಮ ಪರಿಮಾಣ ಅಂದ್ರೆ ಏನು ಅಂದ್ರೆ ಹೇಳಿದ್ದು ಪಕ್ಕ ತಿಳಿದಿಲ್ಲ ಅನ್ನೋದು ಗೊತ್ತಿರ್ತೈತೆ ನನಗೆ ಅಂದರೆ ಶರೀರ ಎಷ್ಟೈತಲ್ಲ ಅಷ್ಟು ಹೇಳ್ತಾ ಶರೀರ ಈಗ ಒಬ್ಬ ಮನುಷ್ಯ ಅದ ಮನುಷ್ಯನಷ್ಟ ಐತಿ ಅದು ಈ ಶರೀರ ತುಂಬಾ ಇರ್ತೈತಿಲ್ಲ ಎಲ್ಲ ಕಡೆ ಗೊತ್ತಾಗತ್ತಲ್ಲ ಈ ಮನುಷ್ಯನಷ್ಟ ಐತಿ ಅಂತ ತಿಳ್ಕೊ ಶರೀರ ಎಷ್ಟೈತಿ ಅಷ್ಟು ಅಳತಿ ಅಂತ ಕಾರಣ ಐತಿ ಏನು ಆನಿ ಶರೀರ ಬತ್ತು ಅದರ ಹಿಕ್ಕತೈತಿ ದೊಡ್ಡದಾಕತಿ ಅದು ಪುಗ್ಗ ಇಟ್ಟ ಇರ್ತೈತಿ ಉಬ್ಬಸು ಹಿಡ್ದಮಾಕತಿ ಹೌದಲ್ಲ ಹಾಗ ಮತ್ತು ಇರುವಿ ಶರೀರ ಬರ್ತದ ಸಂಕೋಚ ಆಕತಿ ಆದ್ದರಿಂದ ಅದಕ್ಕೆ ಮಧ್ಯಮ ಪರಿಮಾಣ ಅಂತಾರೆ ಈಗ ಪೂರ್ವ ಪಕ್ಷಿ ಅಂತಂದ್ರೆ ಪೂರ್ವ ಪಕ್ಷಿ ಅಂತ ಎದಕ್ಕತ್ತಾರ ಏನು ಹೇಳಕ್ ಬರಂಗಿಲ್ಲ ಸುಮ್ಮ ಬಾಯಿ ಹಾಕೋದು ಚಲೋ ಅಲ್ಲ ಭಿನ್ನ ಮತ ಪ್ರತಿಪಾದಕ ಪೂರ್ವ ಪಕ್ಷಿ ಭಿನ್ನ ಮತವನ್ನ ಪ್ರತಿಪಾದನೆ ಮಾಡತಕ್ಕಂಥವನೇ ಪೂರ್ವ ಪಕ್ಷಿ ಪ್ರತಿವಾದಿ ಅಂದ್ರೆ ಪೂರ್ವ ಪಕ್ಷಿ ಅಂತ ಯಾರಿಗೆ ಅನ್ಬೇಕಂದ್ರ ಭಿನ್ನ ಮತ ಪ್ರತಿಪಾದಕ ಪೂರ್ವ ಪಕ್ಷಿ ಮತ್ತೊಂದು ಬೇರೆ ನ್ಯಾಯ ಸಾಂಖ್ಯ ಇಂಥ ಮತಗಳನ್ನು ಹಿಡ್ಕೊಂಡು ಅವ ಇದು ಮಾಡ್ತಿದ್ದ ಅಂದ್ರ ಅವಂಗ ಪೂರ್ವ ಪಕ್ಷಿ ಅಂತ ಕರೀತಾರ ಮತ್ತಿನ್ನ ಪ್ರತಿವಾದಿ ಅಂತ ಯಾರಿಗೆ ಹತ್ರ ಪ್ರತಿವಾದಿ ಅಂತ ಯಾರಿಗೆ ಹತ್ತಾರ ಅಂದ್ರೆ ಎದುರಿಗೆ ಇದ್ದು ವಾದ ಮಾಡತಕ್ಕಂಥವನು ಪ್ರತಿವಾದಿ ಆ ಅದೇ ಎದುರಿಗಿದ್ದು ವಾದಿಸುವವನು ಪ್ರತಿವಾದಿ ವಾದಿ ಪ್ರತಿವಾದಿ ಹೀಗೆ ನ್ಯಾಯ मत में किसी नवीन ने ऐसा अंगीकार किया ಅಂದ್ರೆ ನೈಯಾಯಿಕರಲ್ಲಿಯೂ ಕೂಡ ಪ್ರಾಚೀನ ನೈಯಾಯಿಕ ನವೀನ ನೈಯಾಯಿಕ ಅಂತ ಇಬ್ಬರದಾರ ನ್ಯಾಯ ಮತದಲ್ಲಿ ಪ್ರಾಚೀನ ನೈಯಾಯಿಕ ನವೀನ ನೈಯಾಯಿಕ ಇಲ್ಲಿ ನವೀನ ನೈಯಾಯಿಕರ ಮತಾನುಸಾರ ಹೇಳಿದೆ
हाँ, न्याय मत में किसी नवीन ने ऐसा अंगीकार किया, ನವೀನರು ಅಂಗೀಕಾರ ಮಾಡಿದ್ರು, ನವೀನ್ ನ್ಯಾಯಿಕರು. ಏನಂತಾರ? ಆತ್ಮ ನಾನಾ ಹೈ, ಕರ್ತಾ ಭೋಕ್ತಾ ಹೈ, ವ್ಯಾಪಕ ನಹಿ. ಆತ್ಮ ಅನೇಕ ಅಂತ ಒಪ್ತಾರೆ, ಕರ್ತಾ ಭೋಕ್ತಾ ಅಂತ ಒಪ್ತಾರೆ, ಆದ್ರೆ ವ್ಯಾಪಕ ಅಂತ ಒಪ್ಪುದಿಲ್ಲ. ಅಂದಮೇಲೆ ಇಲ್ಲಿ ಏನು ಕಂಡು ಬಂತು ಗೊತ್ತನೆ? ಸರ್ವ ಅಲ್ಪ ಪದಾರ್ಥ ಸಂಯೋಗ ಈ ವ್ಯಾಪಕತೆ ಲಕ್ಷಣ ಮಾಡಿತ್ತಲ್ಲ. सर्व अल्प पदार्थन से संयोग व्यापक, सर्व अल्प पदार्थन से संयोग ही ವ್ಯಾಪಕತ್ವ ಒಪ್ಪಿದ್ದು ಪ್ರಾಚೀನ ನ್ಯಾಯಿಕರವರು. ಹೇಳ್ತಾ ಪ್ರಾಚೀನ ನ್ಯಾಯಿಕ ಗೌತಮ್. ಪ್ರಾಚೀನ ನ್ಯಾಯಿಕರು ಇನ್ನು ಆತ್ಮ ಅನೇಕ ಅಂತ ಒಪ್ತಾರ, ಕರ್ತಾ ಭೋಕ್ತಾ ಅಂತ ಒಪ್ತಾರ, ಆದ್ರೆ ವ್ಯಾಪಕ ಒಪ್ಪೋದಿಲ್ಲ. ಯಾತೆ ಭೋಗ ಕಾ ಸಂಕರ್ ನೈ, ವ್ಯಾಪಕ ಇಲ್ಲದ್ರಿಂದ ಭೋಗದ ಸಂಕರ ದೋಷ ಬರಂಗಿಲ್ಲ. ಅಣು ಬಿ ನೈ, ಇವ್ರು ಅಣು ಅಂತೂ ಒಪ್ಪೋದಿಲ್ಲ. ಯಾತೆ ದೋ ಸ್ಥಾನ ಮೇ ಪೀಡಾ ಕಾ ಅಸಂಭವ ನೈ, ತಲೆಯಲ್ಲಿ ಮತ್ತು ಪಾದದಲ್ಲಿ ಏಕಾಲದಲ್ಲಿ ಮುಳ್ಳಿನ ವೇದನೆ ಅಣು ಇದ್ರೆ ಗೊತ್ತಾಗುದಿಲ್ಲ, ಹೌದಿಲ್ಲ? ಆ पीड़ा का संभव नहीं. किंतु जैसे वेदांत मत में अंतःकरण मध्यम परिमाण, तैसे आत्मा भी मध्यम परिमाण है. यूं नवीन न्यायिक ಇವು ವ್ಯಾಪಕ ಒಪ್ಪೋದಿಲ್ಲ ಆತ್ಮನನ್ನು. ಮತ್ತೇನಂತಾರ? ವೇದಾಂತ ಮತದಲ್ಲಿ ಅಂತಃಕರಣವನ್ನು ಮಧ್ಯಮ ಪರಿಮಾಣ ಅಂತ ಹೆಂಗೆ ಒಪ್ಪ್ಯಾರೋ ಆ ರೀತಿ ಆತ್ಮನನ್ನು ಮಧ್ಯಮ ಪರಿಮಾಣ ಅಂತ ಒಪ್ತಾನೆ. ಆದರೆ ಇನ್ನೊಂದು ಮಾತು ಏನು ಹೇಳ್ತಾನೆ ಅಂದ್ರ, ತಾಕೆ ವಿಷಯ ಚತುರ್ದಶ ಗುಣ ರಹೆ, ಆ ಆತ್ಮನಲ್ಲಿ 14 ಗುಣಗಳು ಇರ್ತವೆ. 14 ಗುಣಗಳು ಯಾವುವು? ಇಲ್ಲಿ ಅಂತೂ ಇಲ್ಲ. ನ್ಯಾಯಶಾಸ್ತ್ರಕ್ಕೆ ಹೋಗಿ ನೋಡ್ಕೊಂಡ್ ಬರ್ರಿ. ಆದ್ರೆ ಸುಖ ದುಃಖ, ಜ್ಞಾನ ಇಚ್ಛಾ, ದ್ವೇಷ ಪ್ರಯತ್ನ, ಧರ್ಮ ಅಧರ್ಮ, ಜ್ಞಾನ ಸಂಸ್ಕಾರ, ಸಂಖ್ಯಾ ಪರಿಮಾಣ, ಪೃಥಕತ್ವ, ಸಂಯೋಗ, ವಿಭಾಗ. ಆಯ್ತು ಹೇಳಿ, ನೀನು ಮುಂದೆ ಹೋಗಿಬಿಡ್ತೇನೆ. ಸುಖ ದುಃಖ, ಜ್ಞಾನ ಇಚ್ಛಾ, ಸುಖ ದುಃಖ, ಜ್ಞಾನ ಇಚ್ಛಾ, ದ್ವೇಷ ಪ್ರಯತ್ನ. ಸುಖ ದುಃಖ, ಜ್ಞಾನ ಇಚ್ಛಾ, ದ್ವೇಷ ಪ್ರಯತ್ನ, ಧರ್ಮ ಅಧರ್ಮ. धर्म धर्म, ज्ञान संस्कार, संख्या परिमाण, ज्ञान संस्कार संख्या परिमाण, पृथकत्व. पृथकत्व, संयोग, विभाग. हाँ, ಹೌದು ಒಬ್ಬರು ಎಲ್ಲಿ ಆಗ್ತಾವ 15? ಜ್ಞಾನ ಸಂಸ್ಕಾರ ಹೇಳಲ್ಲ, ಜ್ಞಾನ ಸಂಸ್ಕಾರ ಒಂದ. ನಾ ಕೂಡಿಸಿ ಹೇಳೀನಿ, ಬಿಡಿ ಬಿಡಿ ಹೇಳಿಲ್ಲ, ಹೌದಿಲ್ಲ? ನಾ ಹೇಳುವಾಗ ಜ್ಞಾನ ಆಗಿರ್ಬೇಕು ನಿಮ್ಗೆ. ಜ್ಞಾನ ಸಂಸ್ಕಾರ ಹಿಂಗೆ ಹೇಳ್ಯಾನ. ಜ್ಞಾನ ಸಂಸ್ಕಾರ
ಯಾಕೆ ಹಂಗೆ ಹೇಳ್ತು ಅಂದ್ರೆ ಆ ಸಂಸ್ಕಾರ ಜ್ಞಾನ ಬೇರೆ ಬೇರೆ. ಇಲ್ಲಿ ಕೂಡಿಸಿ ಹಾಕಿದೈತಿ ಅಂತ. ಅಂದ್ರ ಈಗ ಇಲ್ಲಿ ಕೇಳಿ, ಇಲ್ಲಿ ಕೂಡಿಸಿ ಯಾಕೆ ಹೇಳೈತೆ ಅಂದ್ರ ಸಂಸ್ಕಾರ ಎದಕ್ಕಂತಾರ ಅಂದ್ರ ಜ್ಞಾನಕ ಸೂಕ್ಷ್ಮ ಅವಸ್ಥಾಕು ಸಂಸ್ಕಾರ ಕೈ. ಆ ಜ್ಞಾನ ಐತಲ್ಲ, ಜ್ಞಾನ ಸೂಕ್ಷ್ಮ ಅವಸ್ಥಾ ಹೊಂದಿದ್ದಕ್ಕ ಸಂಸ್ಕಾರ. ಆದ್ದರಿಂದ ಆ ಜ್ಞಾನ ಸಂಸ್ಕಾರ ಅಂದ್ರ ಆ ಜ್ಞಾನ ಹೋಗಿ ಸಂಸ್ಕಾರ ಆಕತಿ ಹಿಂಗ. ಆದ್ದರಿಂದ ಎರಡು ಕೂಡಿ ಒಂದ. ಜ್ಞಾನದಿಂದ ಸಂಸ್ಕಾರ ಆಕತಿ, ಸಂಸ್ಕಾರದಿಂದ ಜ್ಞಾನ ಆಕತಿ. ಎರಡು ಕಡೆ ಐತಿ ಆಯ್ತಾ. ಜ್ಞಾನದಿಂದ ಸಂಸ್ಕಾರ ಆಕತಿ, ಸಂಸ್ಕಾರದಿಂದ ಜ್ಞಾನ ಆಕತಿ. ಹೇಗೆ? ಆದ್ದರಿಂದ ಜ್ಞಾನ ಸಂಸ್ಕಾರ. ಈಗ ಸುಖ ದುಃಖ ಎರಡ, ಜ್ಞಾನ ಇಚ್ಛಾ ಎರಡ, ನಾಲ್ಕು. ದ್ವೇಷ ಪ್ರಯತ್ನ ಎರಡ, ಆರಾದು ಇಲ್ಲ, 6. ಧರ್ಮ ಅಧರ್ಮ 8. ಜ್ಞಾನ ಸಂಸ್ಕಾರ 9. ಸಂಖ್ಯಾ 10. ಪರಿಮಾಣ 11. ಪೃಥಕತ್ವ, ಸಂಯೋಗ, ವಿಭಾಗ ಮತ್ತು ಚತುರ್ದಶ ಗುಣಗಳಾದವು. ಇವು ಎಲ್ಲ ನ್ಯಾಯಶಾಸ್ತ್ರದಾಗ ಬರ್ತಾವ. ಇವೆಲ್ಲ ನ್ಯಾಯಶಾಸ್ತ್ರ ಅಂದ್ರೆ ನಿಮಗೆ ಅದ್ರದ್ದು ಜ್ಞಾನ ಇರಲಿ ಅಂದ್ರೆ ಸಾಧಾರಣ ಬರೀ ವೇದಾಂತ ಶಾಸ್ತ್ರ ಹೇಳಿದ್ರು ಎಲ್ಲ ಶಾಸ್ತ್ರ ಜ್ಞಾನ ಇರ್ಬೇಕಲ್ಲ ನಿಮ್ಗೆ. ಸಾಂಖ್ಯರೇನು ಹೇಳ್ತಾರೋ, ಪ್ರಕೃತಿ ಪುರುಷನ ಹೇಳ್ತಾರೋ, ಹಿಂಗೆಲ್ಲ ಅಂತೂ ಅದು ಸ್ವಲ್ಪ ಗೊತ್ತಿರ್ಬೇಕು. ಹಿಂಗೆಲ್ಲ ಹಿಂಗದ. ಅದಕ್ಕಾಗಿ ಏನಾಯ್ತು ಇಲ್ಲಿ, ಈಗ ಚತುರ್ದಶ ಗುಣ ಅಂತ ಹೇಳ್ತ ಅಂತಃಕರಣ ಮಧ್ಯಮ ಪರಿಮಾಣದಲ್ಲಿ. ಈಗ 349ನೇ ಅಂಕ. ಮಧ್ಯಮ ಪರಿಮಾಣದ ಮೇಲೆ ಟಿಪ್ಪಣಿ ಐತಿ 402. ಹೌದಲ್ಲ, 402. ಈಗ 402ನೇ ಟಿಪ್ಪಣಿ. ಯೇ ರಹಸ್ಯ ಹೈ, ಇಲ್ಲೊಂದು ರಹಸ್ಯ ಐತಿ. ರಹಸ್ಯ ಅಂದ್ರ ಗೌಪ್ಯ ಪ್ರಕಟನಂ ರಹಸ್ಯ, ಒಂದು ಗುಪ್ತ ಐತಿ ಮಾತು. ಅಂದರೆ ಏನ್ ರಹಸ್ಯ ಐತಿ ಅಂತ ಕೇಳಿದ್ರೆ, ಪ್ರಾಚೀನರು ಸರ್ವಲ್ಪ ಪದಾರ್ಥನೇ ಆತ್ಮನ ಸಂಯೋಗ ಹೇಳಿದ್ದು, ಮತ್ತು ನವೀನರಾದ ನೀನು ಮಧ್ಯಮ ಪರಿಮಾಣವನ್ನು ಹೇಳಿದ್ದು, ಎರಡೂ ಲಕ್ಷಣ ಒಂದೇ ಆಯ್ತು. ನೀನು ಭಿನ್ನ ಹೇಳಿದಂತ ಆಗಲಿಲ್ಲ ಅಂತ. ಅಂದ ಮೇಲೆ ಅದಕ್ಕಾಗಿ ಇಲ್ಲಿ 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 ಇದು ಇದು ಇವ್ರೇನ್ ಹೇಳ್ತಾರೆ ಅದನ್ನು ನೋಡು. ಯೇ ರಹಸ್ಯ ಜಾತೆ शरीर के अंतर्गत मन इंद्रिय आदिक सर्व अल्प पदार्थन से आत्मा का संयोग है. ಜಾತಿ ಅಂದ್ರೆ ಯಾವ ಕಾರಣದಿಂದ ಇಲ್ಲಿ ಶರೀರದ ಅಂತರ್ಗತವಾದಂತ ಮನಸ್ಸು ಎಲ್ಲೈತಿ, ಶರೀರದೊಳಗೈತಿಲ್ಲ ಮನಸ್ಸು. ಆಮೇಲೆ ಇಂದ್ರಿಯ ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಇವು. ಆದಿ ಸರ್ವಲ್ಪ ಪದಾರ್ಥಗಳು ಇವು. ಹೌದಿಲ್ಲ, ಸರ್ವಲ್ಪ ಪದಾರ್ಥಗಳೊಡನೆ ಆತ್ಮನ ಸಂಯೋಗ ಆಗ್ತೈತಿ ಅಂತ ಹೇಳ್ಯಾರ. ಯಾತೆ
मध्यम परिमाण वाले आत्मा विषय भी ಈಗ ಅವ ಏನಂದ ಈಗ ನವೀನ್ ನ್ಯಾಯಿಕ ಹೇಳ್ದ ಪ್ರಾಚೀನ ನ್ಯಾಯಿಕ ಸರ್ವ ಅಲ್ಪ ಪದಾರ್ಥಂತೆ ಸಂಯೋಗ ತಿಳಿಯನು ಪ್ರಾಚೀನ ನ್ಯಾಯಿಕ ತಿಳಿಯನು ನವೀನ್ ಏನ್ ಹೇಳ್ದ ಅವ ಅದು ವ್ಯಾಪಕತ್ವ ಒಪ್ಪಿಲ್ಲ ಮಧ್ಯಮ ಪರಿಮಾಣ ಹೇಳ್ದವ ಹೌದಿಲ್ಲ ಇಲ್ಲೇ ಆಗಲೇ ಮೇಲೆ ಬಂದೈತಿ ಅದು ಹಾ ಅಂದ್ರೆ 349 ಮೇಲೆ ಐತಿ ನೋಡಿ ಅದಕ್ಕಾಗಿ मध्यम परिमाण वाले आत्मा विषय भी अंतर्गत मन इंद्रिय आदिक सर्वल्प पदार्थन से आत्मा का न्याय सांप्रदाय युक्त व्यापक का लक्षण संभवे है ಅಂದರೆ ಇಲ್ಲಿ ಪ್ರಾಚೀನರು ಹೇಳಿದ್ದು ಅವ್ರು ಪ್ರಾಚೀನರು ಏನು ಹೇಳಿದ್ರು ಅಂದರೆ ಶರೀರದ ಒಳಗಿರ್ತಕ್ಕಂಥ ಮನಸ್ಸು ಇಂದ್ರಿಯ ಮೊದಲಾದ ಸರ್ವ ಅಲ್ಪ ಪದಾರ್ಥಗಳನ್ನೇ ಆತ್ಮನ ಸಂಯೋಗವೇ ಹೇಳಿದ್ರಿಲ್ಲ ಸರ್ವ ಅಲ್ಪ ಪದಾರ್ಥ ಸಂಯೋಗ ಈಗ ವ್ಯಾಪಕ ಹತ್ತಿದ ಹೌದಾ ಮತ್ತೆ ಇಲ್ಲಿ ಇನ್ನು ಏನು ಹೇಳ್ದ ಅದನ್ನ ಬಿಟ್ಟ ಆ ವ್ಯಾಪಕ ಹತ್ತ ಆ ಆತ್ಮನನ್ನು ಮಧ್ಯಮ ಪರಿಮಾಣ ಒಪ್ಪಿದೆವು ಮತ್ತಂದ ಮೇಲೆ ಹೇಗೆ ವ್ಯಾಪಕ ಆತ್ಮನಲ್ಲಿ ಆಗೋ ಹಾಗಾದರಂತೆ ಇಲ್ಲಿನೂ ಕೂಡ ನ್ಯಾಯ ಸಂಪ್ರದಾಯ ಅಂದ್ರ ಪ್ರಾಚೀನ ಮತದ ವ್ಯಾಪಕದ ಲಕ್ಷಣ ಸಂಭವಿಸ್ತೈತಲ್ಲ ಇಲ್ಲಿನೂ ಅಂದ್ರ ಇಲ್ಲಿ ಏನ್ ಹೇಳ್ಯಾನು ಇದು ಅಂದ್ರ ಈ ಟಿಪ್ಪಣಿ ಮಧ್ಯಮ ಪರಿಮಾಣ ಮೇಲೆ ಕೊಟ್ಟಾನ ಆ ನ್ಯಾಯಿಕರು ಪ್ರಾಚೀನ ನವೀನತೆ ಎಂಬ ಪ್ರಾಚೀನರು ಸರ್ವ ಅಲ್ಪ ಪದಾರ್ಥಂತೆ ಸಂಯೋಗಕ ವ್ಯಾಪಕ ಅಂದ್ರ ಹೌದಾ ಆದ್ರೆ ನವೀನರು ಬಂದು ಅವ್ರೇನಂದ್ರು ಅದು ವ್ಯಾಪಕ ಒಪ್ಪೋದಿಲ್ಲ ಮಧ್ಯಮ ಪರಿಮಾಣ ಒಪ್ತೇವೆ ಅಂದ್ರೆ ಹೌದಲ್ಲ ಅಂದಾಗ ಇಲ್ಲಿ ರಹಸ್ಯ ಏನೈತಿ ಅಂದ್ರ ಶರೀರದ ಅಂತರ್ಗತ ಮನ ಇಂದ್ರಿಯ ಆದಿಗಳು ಸರ್ವಲ್ಪ ಪದಾರ್ಥಗಳನ್ನೇ ಆತ್ಮನ ಸಂಯೋಗ ಐತಿ ಅನ್ನೋದು ಸಂಭವಿಸ್ತೈತಿಲ್ಲ ಇಲ್ಲಿ ಮತ್ತು ಆತೆ ಮಧ್ಯಮ ಪರಿಮಾಣವುಳ್ಳಂತ ಆತ್ಮನಲ್ಲಿಯೂ ಕೂಡ ನ್ಯಾಯ ಸಂಪ್ರದಾಯಯುಕ್ತ ವ್ಯಾಪಕದ ಲಕ್ಷಣ ಸಂಭವಿಸ್ತೈತಿ ಅಂದ್ರ ಇಲ್ಲಿ ನೀನ್ ಹೊಸಾದ್ ಹೇಳ್ದಂಗ ಆಯ್ತ ಅಂತ ನೀ ಮಧ್ಯಮ ಪರಿಮಾಣತೆ ನೀ ಬ್ಯಾರೆ ಮೇಲೆ ಹೇಳಿ ಕರೆ ಆದ್ರೂ ಮತ್ತೆ ಇಲ್ಲಿ ಆ ಸರ್ವ ಅಲ್ಪ ಪದಾರ್ಥಗಳ ಸಂಯೋಗ ಅಂತ ಅವ್ರು ಹೇಳಿದ್ದು ಮತ್ತ ಅದೇ ಇಲ್ಲಿ ಮತ್ತೆ ಅವ್ರು ಕೂಡ ಸಂಯೋಗ ಬರ್ತದ ಅದ ಮತ್ತೆ ನೀನು ಮಧ್ಯಮ ಪರಿಮಾಣ ಅನ್ನೋದು ಒಂದು ವಿಲಕ್ಷಣ ಆಗ್ಲಿಲ್ಲ ಅಂತ ಹಿಂಗಾದ ಇದನ್ನ ಟಿಪ್ಪಣಿ ಒಳಗೆ ಹೇಳಿದ್ರು ಅವ್ರು ಹಾ ಹಾ ಇನ್ನ ಈ ಟಿಪ್ಪಣಿ ಮುಗೀತ ಸಮಯನೂ ಮುಗ್ದದ ಅದೆಲ್ಲ ಏನ್ ಮುಂದೆ ಹೋಗೋಣ ಬಿಟ್ಬಿಡೋಣ ಹಾ ನೀವ್ ಹೇಗೆ ಹೇಳ್ತೀರ जय मंगलम जय नमः पार्वती शिव हर हर महादेव सद्गुरु सिद्धारूढ़ महाराज की जय रुद्रावधूत महाराज की जय साधु